अनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरोः श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणि प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्या नाम्ने गौरत्विषे नमः। हे कृष्ण करुणा सिन्धो दीनबन्धो जगत्पते गोपेशा गोपिका कान्त राधा कान्ता नमोऽस्तुते। तप्तकाञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। बोधिवाचालं पंगुं लंघयते गिरिपादमहं वन्दे श्रीगुरून् दीनतारिणं परमानन्दमाधवं श्रीचैतन्य ईश्वरं। हरे कृष्ण। ಕೃಷ್ಣ ಯಾವ ಒಂದು ಪ್ರಜ್ಞೆಯಿಂದ ನಾವು ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೇಳ್ತಾನೆ, ಬುದ್ಧಿಯೋಗದ ಆಶ್ರಯ ತಗೋ, ನಾನು ನಿನಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ದಿವ್ಯ ಜ್ಞಾನ ಅಂತಂದರೆ ಸಾಮಾನ್ಯವಾಗಿ ಪುಸ್ತಕ ಓದಿದ್ರೆ ಬರುತ್ತೆ ನೋಡಿ, ಅದು ಒಂಥರ ಜ್ಞಾನ. ಬಟ್ ಅದು ನಮಗೆ ಯಾವ ಥರ ಅಂತಂದರೆ, ಕರ್ಣನ ಹತ್ರ ತುಂಬ ಜ್ಞಾನ ಇತ್ತು, ಎಷ್ಟೋ ಮಂತ್ರಗಳ ಶಕ್ತಿ ಅವನಿಗೆ ಗೊತ್ತಿತ್ತು. ಆದರೆ ಅವನಿಗೆ ಒಂದು ಶಾಪ ಇತ್ತು. ಏನದು? ಯಾವಾಗ ಅತ್ಯವಶ್ಯಕವಾಗಿ ಬೇಕಾಗುತ್ತೋ ಆವಾಗ ಅದು ಮರಿತಾ ಇದ್ದ. ಶ್ರೀ ರಾಧಾ ಮಾಧವ ಅಷ್ಟಸಖಿ ವೃಂದಕ್ಕೆ ಜಯ, ಗೌರ್ನಿತಾಯಕ್ಕೆ ಜಯ, ಶ್ರೀ ಬಾಬಾಕ್ಕೆ ಜಯ. ಸೊ ಅದೇ ರೀತಿ ನಮ್ಮ ಈ ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಪಡಿತೀವಲ್ಲ ಜ್ಞಾನ, ಪುಸ್ತಕಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಆಳವಾಗಿ ನಮ್ಮ ಬುದ್ಧಿಶಕ್ತಿಯನ್ನು ಬಳಸ್ಕೊಂಡು ಏನು ಪಡಿತೀವಿ, ಆ ಜ್ಞಾನ ಯಾವ ರೀತಿ ಆಗುತ್ತೆ ಅಂದರೆ ನಮ್ಮ ಜೀವನಕ್ಕೆ ತುಂಬ ಪ್ರಮುಖ ಘಟ್ಟದಲ್ಲಿ ಬೇಕಾದಾಗ ಅದು ಬಳಕೆಗೆ ಬರೋದಿಲ್ಲ. ಯಾವಾಗ ಅಂದರೆ, ಉದಾಹರಣೆಗೆ ಮನಸ್ಸು ಚಂಚಲ ಆದಾಗ. ಯಾವ ಮಟ್ಟಿಗೆ ಅಂತಂದರೆ, ಶ್ರೀ ವೇದವ್ಯಾಸರ ಶಿಷ್ಯರು ಅಂದರೆ ಸಾಮಾನ್ಯ ಅಲ್ಲ. ಒಂದೊಂದು ವೇದಗಳ ಶಾಖೆಗೆ ಅವರೇ ಋಷಿಗಳಾಗಿದ್ದರು. ವೇದವ್ಯಾಸ ಶಿಷ್ಯರಲ್ಲಿ ಸುಮಾರು ಜನ ಇದ್ದಾರೆ. ಜಾಬಾಲಿ ಋಷಿಗಳಿದ್ದಾರೆ, ಆಮೇಲೆ ಪಿಪ್ಪಲಾಯನ, ಸುಮಾರು ಜನ ಋಷಿಗಳು ಒಂದೊಂದು ವೇದದ ಶಾಖೆಗೆ ಅವರೇ ಗುರುಗಳಾಗಿ ಅದನ್ನು ಜಗತ್ತಿಗೆ ಹಂಚಿದ್ರು. ಯಾಕಂದರೆ ವೇದವ್ಯಾಸರು ಅವರಿಗೆ ಮುಂಚೆ ಇದ್ದದ್ದು ಒಂದು ವೇದ ಇದ್ದದನ್ನು ಅವ್ರು 4 ಭಾಗ ಮಾಡ್ತಾರೆ. 4 ಭಾಗ ಮಾಡಿ ಅದನ್ನು, ಯಾಕಂದರೆ ನಮ್ಮ ಬುದ್ಧಿಶಕ್ತಿ ಕಲಿಯುಗದಲ್ಲಿ ಕಮ್ಮಿ, ಸೊ ಕೈಗೆ ಇಟ್ಕೋಕ್ಕಾಗಲ್ಲ, ಬುದ್ಧಿಶಕ್ತಿ ಕಮ್ಮಿ. ಅದಕ್ಕೋಸ್ಕರ ಸಣ್ಣ ಸಣ್ಣ ತುಣುಕು ಮಾಡಿಕೊಡೋಣ ಅವ್ರಿಗೆ ಅಂತ ವೇದಗಳನ್ನು ಭಾಗವಾಗಿ ಮಾಡಿ ಎಷ್ಟೊಂದು ಶಾಖೆಗಳಾಗಿ ಮಾಡಿ ಆ ಶಾಖೆಗಳನ್ನು ತಮ್ಮ ಶಿಷ್ಯರ ಮೂಲಕ ಜಗತ್ತಿಗೆ ಹರಡಿಸ್ತಾರೆ. ಯಾರು? ವೇದವ್ಯಾಸರು. ಅವರ ಒಬ್ಬರು ಶಿಷ್ಯರು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಏನದು ಅಂತಂತಂದರೆ,
ಸ್ವಂತಹ ತಾಯಿ ಆಗಿರ್ಬೋದು, ಮಗಳಾಗಿರ್ಬೋದು, ಅವರ ಜೊತೆ ಒಬ್ಬ ಪುರುಷ ಒಬ್ಬಂಟಿಯಾಗಿದ್ದಾಗ ಒಂದೇ ಆಸನದಲ್ಲಿ ಕೂತ್ಕೋಬಾರ್ದು ಅಂತ. ಒಬ್ಬಂಟಿಯಾಗಿದ್ದಾಗ ಒಂದೇ ಆಸನದಲ್ಲಿ ಕೂತ್ಕೋಬಾರ್ದು ಅಂತ ಇದೆ. ಸಾಮಾನ್ಯವಾಗಿ ಅದು ಶಾಸ್ತ್ರದಲ್ಲಿ ಕೊಟ್ಟಿರೋದು, ಅಷ್ಟೊಂದು ಕಠಿಣವಾಗಿರೋ ಮಾತಲ್ಲಿ ಹೇಳ್ತಾರೆ. ಏನಕ್ಕೆ ಅನ್ನೋವಂಥ ಒಂದು ಪ್ರಶ್ನೆ ಬರುತ್ತೆ ಯಾರಿಗೆ? ವೇದವ್ಯಾಸರ ಶಿಷ್ಯರಿಗೆ. ಯಾಕಂದರೆ ಒಬ್ಬರಿಗೆ ತುಂಬ ಜ್ಞಾನ ಸಂಪಾದನೆ ಮಾಡಿದಾಗ ಸತ್ಯದ ಅರಿವು ಗೊತ್ತಾಗುತ್ತೆ. ಯಾವುದು ವಾಸ್ತವ, ಯಾವುದು ಸುಳ್ಳು, ದೇಹ ಅನ್ನೋದು ನಶ್ವರ, ಅದು ಕೇವಲ ಮಾಂಸದ ಮುದ್ದೆ, ಪಂಚಮಹಾಭೂತಗಳಿಂದ ಆಗಿದ್ದು, ಅವೆಲ್ಲ ಗೊತ್ತೇ ಇರುತ್ತೆ. ತತ್ವದ ಮಾತುಗಳು ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಚೆನ್ನಾಗಿ ಅಧ್ಯಯನ ಮಾಡಿದರೆ ಎಲ್ಲರಿಗೂ ಗೊತ್ತಾಗುತ್ತದು, ಗೊತ್ತಿಲ್ಲ ಅಂತಲ್ಲ. ಸೊ ಆವಾಗ ಒಂದು ಪ್ರಸಂಗ ಬರುತ್ತೆ. ಇವರು ಒಬ್ಬರೇ ಇರ್ತಾರೆ ಅವರ ಆಶ್ರಮದಲ್ಲಿ. ಆವಾಗ ಒಬ್ಬರು ಋಷಿಕೆ ಅವರ ಆಶ್ರಮಕ್ಕೆ ಬರ್ತಾರೆ. ಋಷಿಕನ್ಯೆ ಬಂದಾಗ ಅವರು ಮಳೆ ಬರ್ತಾ ಇರುತ್ತೆ, ಶಾಸ್ತ್ರೀಯರೆಲ್ಲ ಅದಕ್ಕೆ ಇವರ ಒಳಗಡೆ ಸೇರಿಸ್ಕೋತಾರೆ. ಆಯಿತಾ? ಆಮೇಲೆ ಅವರ ಜೊತೆ ಮಾತಾಡ್ತಾ ಅವರು ತುಂಬ ಜ್ಞಾನವಂತರು ಅಂತ ಗೊತ್ತಾಗುತ್ತೆ ಇವ್ರಿಗೆ. ಸ್ವಲ್ಪ ಸಮಯ ಕಳೆದ ಮೇಲೆ ಇವರ ಮನಸ್ಸು ಬದಲಾಗುತ್ತೆ. ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ, ಇವರು ಆ ಋಷಿಕನ್ಯೆ ಏನು ಹೇಳ್ತಾರೆ ಆ ರೀತಿ ಕೇಳೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಆ ಋಷಿಕನ್ಯೆ ಏನಿದ್ದಾರೆ ಅವರು ಬದಲಾಗಿ ವೇದವ್ಯಾಸರಾಗ್ತಾರೆ. ಅವ್ರು ತೋರಿಸ್ತಾರೆ, ನೋಡಿ ಈ ಥರ ಎಷ್ಟೋ ಜ್ಞಾನ ಇದ್ದರೂ ನಿಮಗೆ ಆ ಸಮಯಕ್ಕೆ ಸರಿಯಾಗಿ ನಿಮಗದು ತಿಳುವಳಿಕೆ ಬರಲಿಲ್ಲ. ಯಾವ ರೀತಿ ನಡ್ಕೋಬೇಕು. ಯಾಕಂದರೆ ಒಬ್ಬಂಟಿಗರಾಗಿದ್ದಾಗ ಮನಸ್ಸು ಸಮಾಜದಲ್ಲಿದ್ದಾಗ ಒಂಥರ ನಡ್ಕೊಳುತ್ತೆ, ಅದೇ ಒಬ್ಬರೇ ಇದ್ದಾಗ ಯಾರೂ ನೋಡದಿದ್ದಾಗ ಯಾವ ಥರ ನಡ್ಕೊಳುತ್ತೆ. ಕೃಷ್ಣ ಹೇಳ್ತಾ ಇರೋದು ಬುದ್ಧಿಯೋಗ. ಈ ಬುದ್ಧಿಯೋಗದ ವಿಶೇಷತೆ ಏನು ಅಂತಂದರೆ, ಕೃಷ್ಣನೇ ನಮಗೆ ಅಂತರಂಗದಿಂದ ಪ್ರಚೋದನೆ ಮಾಡ್ತಾನೆ. ಆವಾಗ ಅಂದರೆ ಕೃಷ್ಣ ಭಕ್ತಿಯನ್ನು ಚೆನ್ನಾಗಿ ಮಾಡಿದಾಗ ನಮ್ಮ ಹೃದಯದಲ್ಲಿ ಕೃಷ್ಣ ಜ್ಞಾನದ ದೀಪವನ್ನು ಅವನೇ ಬೆಳಗ್ತಾನೆ. ಅಂದರೆ ಅವನೇ ಡೈರೆಕ್ಷನ್ಸ್ ಕೊಡ್ತಾನೆ, ಏನೇನು ಮಾಡಬೇಕು, ಯಾವ್ಯಾವ ಸ್ಟೆಪ್ಸ್ ತೊಗೋಬೇಕು ಅನ್ನೋದು ಅವನೇ ಕೊಡ್ತಾನೆ. ದೂರೇಣ ಹ್ಯವರಂ ಕರ್ಮ, ಮಾಡಬಾರದ ಕೆಲಸಗಳನ್ನು ದೂರ ಇಡು. ಯಾವುದರಿಂದ? ಬುದ್ಧಿಯೋಗದಿಂದ. ಆ ಬುದ್ಧಿಯೋಗ ಸಾಧಾರಣ ಬುದ್ಧಿ ಏನು ಹೇಳಿದಲ್ಲ, ಅಷ್ಟು ಬಳಕೆಗೆ ಬರಲ್ಲ. ಕೃಷ್ಣ ನಮಗೆ ಕೊಡ್ತಾನಲ್ಲ ಪರಿಜ್ಞಾನ, ಯಾವಾಗ ನಾವು ಚೆನ್ನಾಗಿ ಭಕ್ತಿ ಮಾಡಿದಾಗ ನಮ್ಮ ಹೃದಯದಲ್ಲಿ ಇದ್ದು ಕೃಷ್ಣ ನಮಗೆ ಕೊಡ್ತಾನೆ ಆ ಒಂದು ಬುದ್ಧಿ. ಅದರಿಂದ ಬುದ್ಧವು ಶರಣಮನ್ವಿಚ್ಛ, ಶರಣಾಗತನಾಗು. ಯಾರು ಅಂಥ ಬುದ್ಧಿಯಿಂದ ಕೆಲಸ ಮಾಡ್ತಾರೆ, ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗ ಯುಜ್ಯಸ್ವ. ಯೋಗ ಕರ್ಮಸು ಕೌಶಲಂ. ಅಂತಹ ಉತ್ತಮವಾದ ಕರ್ಮವನ್ನು ನಾವು ಮಾಡ್ಬೋದು. ಎಂತಹ ಕರ್ಮ ಅಂತಂದರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಆ ಕರ್ಮದ ಪ್ರತಿಫಲ ಯಾವ ರೀತಿ ಬೇಕಾದರೆ ಇರ್ಬೋದು, ಆದರೆ ಅದು ಭಗವಂತನಿಗೆ ತೃಪ್ತಿ ತರುತ್ತೆ ಅನ್ನೋದಾದರೆ ಅದನ್ನು ಮಾಡ್ತೀವಿ. ಅರ್ಜುನ ಯುದ್ಧ ಮಾಡ್ತಾನೆ, ತನ್ನ ಪಿತಾಮಹ ವರ್ಗದವರನ್ನು ಯುದ್ಧದಲ್ಲಿ ಕೊಲ್ಲಬೇಕಾಗತ್ತೆ, ಗುರು ವರ್ಗದವರನ್ನು ಕೊಲ್ಲಬೇಕಾಗತ್ತೆ. ಆದರೂ ಸಹಿತ ಅದು ನೋವು ತರುತ್ತೆ ಅಂದ್ರೂ ಸಹಿತ ಅದು ಧರ್ಮಕ್ಕೆ, ದೇಶಕ್ಕೆ, ಎಲ್ಲದಕ್ಕೂ ಒಳ್ಳೆಯದಾದ್ರಿಂದ ಅದನ್ನು ಮಾಡ್ತಾನೆ. ಸೊ ಇಂತಹ ಒಂದು ಕಠಿಣ ನಿರ್ಧಾರಗಳು ತಗೋಬೇಕಾದಾಗ ನಮಗೆ ಒಂದು ಉತ್ತಮವಾದಂತಹ ಮೋಟಿವೇಶನ್ ಬೇಕಾಗುತ್ತೆ. ಅದನ್ನು ಭಗವಂತ ಕೊಡ್ತಾ ಇದ್ದಾನೆ ಇಲ್ಲಿ. ಯಾವ ರೀತಿ ಬುದ್ಧಿಯಿಂದ ನಾವು ಕೆಲಸ ಮಾಡಬೇಕು ಅನ್ನೋದನ್ನು. ಫಲಂ ತ್ಯಕ್ತ್ವಾ ಮನೀಷಿಣಃ. ನಾವು ಮಾಡೋ ಕೆಲಸ ಫಲದಿಂದ ಪ್ರೇರಿತರಾಗಿರಬಾರ್ದು. ಯಾವುದೋ ಒಂದು ಫಲ ಸಿಗುತ್ತೆ ಅಂತ ನಾವು ಕೆಲಸವನ್ನು ಮಾಡಿದಾಗ ಆ ಫಲದ ಅಪೇಕ್ಷೆಯಿಂದ ಮಾಡಿರೋ ಕೆಲಸದ ಫಲವನ್ನು ಅನುಭವಿಸೋಕ್ಕೋಸ್ಕರ ನಾವಿರಬೇಕಾಗತ್ತೆ. ಅದನ್ನು ಮಾಡ್ತಾನೆ ಈ ಜನ್ಮಕರ್ಮ ಚಕ್ರದಲ್ಲಿ ನಾವು ತಿರುಗ್ತಾ ಇದ್ದೀವಿ. ಆ ಫಲಾಪೇಕ್ಷೆನ ಯಾವಾಗ ಬಿಟ್ಟು ಭಗವಂತನಿಗೋಸ್ಕರ ಅಂತ ಮನಸ್ಸನ್ನೇ ನೆಟ್ಟು ಕೆಲಸ ಮಾಡ್ತೀವಿ,
ಆ ಕೃಷ್ಣ ಹೇಳ್ತಾನೆ, ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತ. ಆ ಜನ್ಮದ ಬಂಧ ಏನಿದೆ ಬಿಡಿಸ್ಕೊಂಡು ಪದಂ ಗಚ್ಚಂತಿ ಅನಾಮಯಂ, ಎಲ್ಲವನ್ನು ಬಿಟ್ಟು ಪರಮಾತ್ಮನ ಲೋಕಕ್ಕೆ ಪ್ರವೇಶ ಮಾಡ್ತಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ತದನಂತರ ಕೃಷ್ಣ ಹೇಳ್ತಾನೆ, ಯಾವ ರೀತಿ ಸಮಾಧೌ ಅಚಲ ಬುದ್ಧಿ ತದಾ ಯೋಗಂ ಅವಾಪ್ಸ್ಯಸಿ. ನಮ್ಮ ಮನಸ್ಸು ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯಸಿ ನಿಶ್ಚಲ. ಉದಾಹರಣೆಗೆ ವೇದಗಳಲ್ಲಿ ಬೇರೆ 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 ವಿಚಾರಗಳನ್ನು ಕೊಟ್ಟಿರ್ತಾರೆ, ವೇದಗಳಲ್ಲಿ ಪುರಾಣಗಳಲ್ಲಿ. ಸೊ ನಾವು ಇವಾಗ ಉದಾಹರಣೆಗೆ ಕೃಷ್ಣ ಭಕ್ತಿನ ಮಾಡ್ತಾಯಿದ್ದೀವಿ. ಬೇರೆ ಯಾರೋ ಬಂದು ಹೇಳ್ತಾರೆ, ಇನ್ನೊಬ್ಬ ವೇದದಲ್ಲಿ ಆ ರೀತಿ ಕೊಟ್ಟಿದೆ, ಕೃಷ್ಣನೇ ಪೂರ್ಣ ಪುರುಷೋತ್ತಮ ಅಂತ ಯಾಕೆ ಹೇಳ್ತೀಯಾ, ವೇದದಲ್ಲಿ ಬೇರೆ ದೇವ್ರನ್ನೂ ಪೂಜೆ ಮಾಡುತ್ತಾರೆ ಅಂತ ಹೇಳ್ತಾರೆ, ಹಂಗೆ ಎಲ್ಲ ಹೇಳ್ತಾರೆ, ಏನೇನೋ ಮಾತುಗಳು ವೇದದಲ್ಲಿ ಹೇಳಿದ್ದಾರೆ, ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಥರ ಹೇಳಿದಾರಪ್ಪ ಅಂತ ಹೇಳಿದಾಗ ನಮ್ಮ ಮನಸ್ಸು ಚಂಚಲ ಆಗಬಾರ್ದು. ಸಾಮಾನ್ಯ ಆಗುತ್ತೆ, ಯಾಕಂದರೆ ನಮಗೆ ಹೊಸದಿದು ಕೃಷ್ಣ ಭಕ್ತಿ ಅನ್ನೋದು ನಾವೇನು ಹುಟ್ಟಿದಾಗಿಂದ ಮಾಡಿದ್ದಲ್ಲ. ಸ್ವಲ್ಪ ಬುದ್ಧಿ ಬಂದಮೇಲೆ ಭಕ್ತರು ಹೇಳಿದ್ದನ್ನು ಕೇಳಿ ನಾವು ಸ್ವೀಕಾರ ಮಾಡಿರೋದು. ಸೊ ಅದಕ್ಕೆ ಖಂಡಿತವಾಗ್ಲೂ ಮನಸ್ಸು ಚಂಚಲ ಆಗುತ್ತೆ. ನಾನು ಮಾಡ್ತಾಯಿರೋದು ಸರಿನಾ, ಯಾರೋ ಮಾತಿಗೆ ಮೋಡಿಗೆ ಒಳಗಾಗಿ ನಾನು ಮಾಡ್ತಾಯಿದ್ದೀನಾ ಅಂತೆಲ್ಲ ಅನುಮಾನ ಬಂದೇ ಬರುತ್ತೆ, ಸಹಜ ಅದು. ಕೃಷ್ಣ ಹೇಳ್ತಾ ಇದ್ದಾನೆ, ಅದಕ್ಕೋಸ್ಕರ ಯಾರಾದರೂ ಬಂದು ನಿಮಗೆ ಬೇರೆ ಬೇರೆ ವೇದದ ಬೇರೆ ಬೇರೆ ವೇದದಲ್ಲಿ ಎಲ್ಲದೂ ಇದೆ. ವೇದ ಅನ್ನೋದು ಒಂದು ಕಲ್ಪವೃಕ್ಷ ಇದ್ದಂಗೆ. ಕಲ್ಪವೃಕ್ಷ ಅಂತಂದರೆ ಅದರಲ್ಲಿ ತೊಗಡೆನೂ ಇದೆ, ಅದರಲ್ಲಿ ಎಲೆಗಳೂ ಇದೆ, ಟೊಂಗೆಗಳೂ ಇದೆ, ಫಲವೂ ಇದೆ, ಕಾಯೂ ಇದೆ, ಹೂವಾನೂ ಇದೆ, ಎಲ್ಲ ಇದೆ. ಬೇರೆ ಬೇರೆ ಅವಸ್ಥೆಯಲ್ಲಿ ಬೇರೆ ಬೇರೆ ಹಂತದಲ್ಲಿರೋ ಜನಕ್ಕೆ ಅದರಿಂದ ಲಾಭ ಇದೆ. ಆದರೆ ನಾವು ಯಾವುದನ್ನು ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಕೃಷ್ಣ ಭಕ್ತಿಯಲ್ಲಿ ಅಂತಂದರೆ, ಭಾಗವತದಲ್ಲಿ ಕೊಟ್ಟಿರೋ ಹಾಗೆ ನಿಗಮ ಕಲ್ಪ ತರೋರ್ ಗಲಿತಂ ಫಲಂ ಶುಕಮುಖ ಅಮೃತ ದ್ರವ ಸಂಯುತಂ ಅಂತ ಹೇಳ್ತೀವಿ. ಅಂದರೆ ನಿಗಮ ವೇದ, ಕಲ್ಪತರು ವೇದದ ಕಲ್ಪತರು, ನಿಗಮ ಕಲ್ಪತರು ಅಂತಿದೆ ನೋಡಿ. ಅದರಲ್ಲಿ ನಾವು ನೋಡ್ತಾ ಇರೋದು ಗಲಿತ ಫಲ. ಗಲಿತ ಫಲ ಅಂತಂದರೆ ಪರಿಪೂರ್ಣ ಪಕ್ವವಾದಂತಹ ಹಣ್ಣು, ಬರೀ ಕಾಯಲ್ಲ, ಸಾಧಾರಣ ಹಣ್ಣು ಅಲ್ಲ, ತುಂಬ ಪಕ್ವವಾಗಿರುವಂತಹ ರುಚಿಯಾದ ಹೈಯೆಸ್ಟ್ ಒಂದು ಮರದಿಂದ ಏನು ಸಿಗುತ್ತೆ ಅತ್ಯಂತ ಉತ್ಕೃಷ್ಟವಾಗಿ ಸಿಗುವಂತಹ ವಸ್ತು ಏನಂದರೆ ಅದರ ಗಲಿತವಾದಂತಹ ಪಕ್ವವಾದಂತಹ ಹಣ್ಣು. ಅದನ್ನು ನಾವು ಟಾರ್ಗೆಟ್ ಮಾಡ್ತಾಯಿದ್ದೀವಿ. ಯಾವುದದು? ಭಾಗವತ. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಸುಖಮುಖ ಅಮೃತ ದ್ರವ್ಯ ಸಂಹಿತಂ. ಅದನ್ನು ರಸಿಕರು ಅಂದರೆ ನಿಜವಾದ ರಸವನ್ನು ಸವಿಯುವಂತಹ ಆಸಕ್ತಿ ಇರೋರು. ಸಾಮಾನ್ಯವಾಗಿ ಜನರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಎಷ್ಟೊಂದು ಚರ್ಚೆ ಮಾಡ್ತಾರೆ, ಎಷ್ಟೊಂದು ನ್ಯೂಸ್ ಪೇಪರ್ ಓದ್ತಾರೆ, ಕಥೆ ಕಾದಂಬರಿಗಳು ಓದ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅವರ ಅಂತರಂಗದಲ್ಲಿ ಇಷ್ಟೆಲ್ಲ ಮಾಡಿದ್ಮೇಲೆ ತೃಪ್ತಿ ಅನ್ನೋದಿದೆಯಾ? ಅದೇ ಭಾಗವತದ ಶ್ರವಣವನ್ನು ನಾವು ಮಾಡೋದರಲ್ಲಿ ಸ್ವಲ್ಪ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ನಮಗೆ ಸ್ವಾಭಾವಿಕವಾದ ಆಸಕ್ತಿ ಬಂದಿಲ್ಲದೆ ಇರ್ಬೋದು ಇನ್ನೂ. ಯಾಕಂದರೆ ನಮ್ಮ ಮನಸ್ಸು ಇನ್ನೂ ಎಲ್ಲೆಲ್ಲೋ ಹರಡ್ಕೊಂಡ್ಬಿಟ್ಟಿದೆ. ಯಾವಾಗ ನಾವು ಮನಸ್ಸನ್ನು ತಿಳಿಯಾಗಿ ಮಾಡಿಕೊಂಡು ಕೃಷ್ಣ ಭಕ್ತಿಯಲ್ಲಿ ಹೆಚ್ಚು ಸ್ವಲ್ಪ ಆಸಕ್ತಿನ ಬೆಳೆಸ್ಕೋತೀವೋ ಆಗ ಭಾಗವತದ ಈ ತತ್ವಗಳು, ಭಾಗವತದ ಕಥೆಗಳು ನಮಗೆ ಹೆಚ್ಚು ಸ್ವಾರಸ್ಯವಾಗಿ ಕಾಣಕ್ಕೆ ಶುರುವಾಗುತ್ತೆ. ಆವಾಗ ನೋಡಿ ಆ ರಸ ಅನ್ನೋದು ಅದು ಅನ್ಲಿಮಿಟೆಡ್ ಆಗಿ ಬರುತ್ತೆ. ಒಂದು ಅಂತ್ಯವೇ ಇಲ್ಲ ಅದಕ್ಕೆ. ಚೇತನ ಮಹಾಪ್ರಭುಗಳು ಹೇಳ್ತಾರೆ, ಆನಂದಾಂಬುಧಿ ವರ್ಧನಂ ಅಂತ. ಯಾವುದಕ್ಕೆ? ನಮ್ಮ ಕೃಷ್ಣ ಭಕ್ತಿಯಲ್ಲಿ ಸಿಗುವಂತಹ ಒಂದು ಆನಂದ ಇದೆ. ಯಾವ ಥರ ಅಂತಂದರೆ ಅಂಬುಧಿ ಅಂದರೆ ಸಾಗರ. ಸಾಮಾನ್ಯವಾಗಿ ನಾವು ಏನು ಭೌತಿಕವಾದ ಆನಂದವನ್ನು ಅರಿಸ್ತೀವಿ ಅದು ಒಂದು ರೀತಿಯಲ್ಲಿ ಒಂದು ಬಿಂದು, ಒಂದು ಹನಿ, ಮಳೆ ಹನಿ ಇದ್ದಂಗೆ. ಆಧ್ಯಾತ್ಮಿಕವಾದಂತಹ ಈ ಕೃಷ್ಣ ಭಕ್ತಿಯ ಆನಂದ ಇದೆ ನೋಡಿ, ಅದು ಸಾಗರ ಇದ್ದಂಗೆ. ಅದು ಸಾಧಾರಣ ಸಾಗರ ಅಲ್ಲ, ವರ್ಧನಂ ಅಂದರೆ ಬೆಳೆಯೋ ಸಾಗರ. ಇವತ್ತಿಷ್ಟಿದೆ, ಇದಿನ್ನೂ ಬೆಳೀತಾ ಹೋಗುತ್ತೆ, ಅಂತ್ಯವೇ ಇಲ್ಲದಂಗೆ ಬೆಳೀತಾ ಹೋಗುತ್ತೆ. ಅಷ್ಟು ಆನಂದವನ್ನು ನೀಡಬಲ್ಲ ಒಂದು ಶಕ್ತಿ ಕೃಷ್ಣ ಭಕ್ತಿಗಿದೆ.
ಸೊ ಇಂತಹ ವಿಶೇಷವಾದಂತಹ ಕೃಷ್ಣ ಭಕ್ತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ನೆಟ್ಟಾಗ ಬಾಕಿ ವಿಚಾರಗಳನ್ನು ವೇದದಲ್ಲೇ ಕೊಟ್ಟಿರೋ ವಿಚಾರಗಳನ್ನು ಬಾಕಿಯವ್ರು ನಮಗೆ ಹೇಳಿ ಅದರಿಂದ ನಮ್ಮ ಮನಸ್ಸು ಚಂಚಲವಾಗಬಾರದು. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯಸಿ ನಿಶ್ಚಲ ಸಮಾಧೋ ಅಚಲ ಬುದ್ಧಿಸ್ತದಾ ಯೋಗಂ ಅವಾಸ್ತಿಪ್ಸಿ. ಯಾವಾಗ ನಮ್ಮ ಮನಸ್ಸು ಅಂತಹ ಸಮಾಧಿಯ ಅವಸ್ಥೆ, ಅಚಲ ಸಮಾಧಿ ಅಂದರೆ ಬದಲಾವಣೆ ಆಗೋಲ್ಲ, ನೆಟ್ಟಿದೆ, ಕೃಷ್ಣ ಭಕ್ತಿಯನ್ನೇ ಮಾಡಬೇಕು ಅಂತ ಮನಸ್ಸು ಗಟ್ಟಿಯಾಗಿ ನೆಟ್ಟಿದೆ, ತದಾ ಯೋಗಂ ಅವಾಪ್ಸಿಸಿ, ಆಗ ಯೋಗವನ್ನು ನಾವು ಪಡ್ಕೋತೀವಿ ಅಥವಾ ಹೊಂದುತ್ತೀವಿ ಅಂತ ಕೃಷ್ಣ ಹೇಳಿದಾಗ ಅರ್ಜುನನಿಗೆ ಪ್ರಶ್ನೆ ಬರುತ್ತೆ. ಇಂತಹ ಸಮಾಧಿಸ್ಥನಾಗಿರುವಂತಹ ಮನುಷ್ಯನ ಮನಸ್ಥಿತಿ, ಅವನ ನಡವಳಿಕೆ ಯಾವ ಥರ ಇರುತ್ತೆ ಅನ್ನೋದನ್ನು ಕೇಳ್ತಾನೆ. ಎಲ್ಲ ಹೇಳೋಣ ಒಟ್ಟಿಗೆ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಹೇಳ್ತಾ ಇದ್ದಾರೆ, ಅರ್ಜುನ ಕೇಳ್ತಾ ಇದ್ದಾರೆ, ಸ್ಥಿತಪ್ರಜ್ಞ ಅಂದರೆ ಯಾವ ರೀತಿಯವನು? ಸ್ಥಿತಪ್ರಜ್ಞ, ಒಬ್ಬನ ಪ್ರಜ್ಞೆ ಸ್ಥಿರವಾಗಿದೆ. ಸ್ಥಿತ ಅಂದರೆ ಒಂದೇ ಕಡೆ ಇದೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಅವನು ಯಾವ ಭಾಷೆಯಲ್ಲಿ ಮಾತಾಡ್ತಾನೆ? ಕನ್ನಡದಲ್ಲಿ ಮಾತಾಡ್ತಾನೆ, ಇಂಗ್ಲೀಷಲ್ಲಿ ಮಾತಾಡ್ತಾನ? ಕಾ ಭಾಷಾ ಅಂದರೆ ಅವನು ಆಡುವಂತಹ ಮಾತು ಯಾವ ರೀತಿ ಇರುತ್ತೆ? ಅವನು ಕನ್ನಡದಲ್ಲೇ ಮಾತಾಡ್ಬೋದು, ಇಂಗ್ಲೀಷಲ್ಲೇ ಮಾತಾಡ್ಬೋದು, ಆದರೆ ಅವನು ಆಡೋ ಒಂದೊಂದು ಮಾತು ಯಾವ ಥರ ಇರುತ್ತೆ, ಎಷ್ಟು ತೂಕವಾಗಿರುತ್ತೆ, ಅದರ ಲಕ್ಷಣ ಏನು? ಅವನು ಆಡೋ ಮಾತಿನಿಂದ ನಮಗೆ ಗೊತ್ತಾಗತ್ತಾ ಇವನು ಸ್ಥಿತಪ್ರಜ್ಞ ಅಪ್ಪ ಅಂತ ಗೊತ್ತಾಗತ್ತಾ? ಸಮಾಧಿಸ್ತಸ್ಯ ಕೇಶವ, ಯಾರು ಭಗವಂತನ ಪ್ರಜ್ಞೆಯಲ್ಲಿ ಸಮಾಧಿಯಾಗಿ ನೆಲೆಸಿರ್ತಾರೋ, ಸಮಾಧಿಸ್ಥ ಓ ಕೇಶವ, ಅಂತಹ ಸ್ಥಿತದಿ, ಸ್ಥಿತ ಧೀ, ಧೀ ಅಂದರೆ ಬುದ್ಧಿ, ಸ್ಥಿತ ಅಂದರೆ ಗಟ್ಟಿಯಾಗಿ ಒಂದೇ ಕಡೆ ನಿಂತಿರುವಂತಹ ಬುದ್ಧಿ. ಸ್ಥಿತದಿ ಅಂತಹ ವ್ಯಕ್ತಿ ಕಿಂ ಪ್ರಭಾಷೇತ, ಅವನು ಯಾವ ರೀತಿ ಮಾತಾಡ್ತಾನೆ? ಮುಂಚೆ ಕೇಳಿದ್ದು ಅವನ ಭಾಷೆ ಯಾವ ಥರ ಇರುತ್ತೆ, ಇವಾಗ ಕೇಳ್ತಾ ಇರೋದು ಅವನ ಯಾವ ರೀತಿ ಮಾತಾಡ್ತಾನೆ. ಇನ್ನೊಂದು ಕಿಂ ಆಸೀತ, ಯಾವ ರೀತಿ ಕುಳಿತುಕೋತಾನೆ. ವ್ರಜೇತ ಕಿಂ, ಯಾವ ರೀತಿ ನಡೀತಾನೆ. ಅಂದರೆ ಅವನ ಚಟುವಟಿಕೆ ಯಾವ ಥರ ಇರುತ್ತೆ, ಯಾವ ರೀತಿ ಕೂತ್ಕೋತಾನೆ, ಯಾವ ರೀತಿ ನಡೀತಾನೆ, ಅವನ ಭಾಷೆ ಯಾವ ಥರ ಇರುತ್ತೆ, ಮತ್ತು ಯಾವ ರೀತಿ ಮಾತಾಡ್ತಾನೆ ಅನ್ನೋದು ಅರ್ಜುನನ ಪ್ರಶ್ನೆ. ಪ್ರಭುಪಾದರು ಹೇಳ್ತಾರೆ, ಯಾವುದೇ ಒಬ್ಬನಿಗೆ ರೋಗ ಅಂತ ಬಂದರೆ ಆ ರೋಗ ಅಂತ ಡಾಕ್ಟ್ರ್ ಹೆಂಗೆ ಕಂಡುಹಿಡಿತಾರೆ ಅಂದರೆ ಆ ಸಿಮ್ಟಮ್ಸ್ ನೋಡಿಕೊಂಡು, ಆ ರೋಗಿಗೆ ಏನು ಲಕ್ಷಣಗಳು ಕಾಣ್ತಾ ಇದೆ, ಕೆಲವು ಸರಿ ಮುಖದಲ್ಲಿ ಕಾಣ್ಬೋದು, ಅಥವಾ ಅವನ ಹಾವಭಾವದಲ್ಲಿ ಕಾಣಬಹುದು, ಅವನ ಆಡೋ ಮಾತಿನಲ್ಲಿ, ಅಥವಾ ಅವನ ನಡವಳಿಕೆ, ಅವನ ಎಚ್ಚರಿಕೆ ಇರ್ತಾನ, ಯಾವಾಗಲೂ ಮಂಪ್ರಲ್ಲಿ ಇರ್ತಾನ. ಸೊ ಅದೆಲ್ಲ ಒಂದು ಅನಲೈಸ್ ಮಾಡಿ ನಾವು ವೈದ್ಯಕೀಯ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂದರೆ ಪ್ರತಿ ಒಂದು ಕಾಯಿಲೆಗೂ ಇಷ್ಟು ಸಿಮ್ಟಮ್ಸ್ ಇರುತ್ತೆ ಅಂತ ಹಾಕ್ತಾರೆ. ಮತ್ತು ಒಂದಷ್ಟು ಸಿಮ್ಟಮ್ಸ್ನ ನೋಡ್ತಾರೆ, ಅದು 3-4 ಕಾಯಿಲೆಗೆ ಹೊಂದಬಹುದು. ಆವಾಗ ಡಾಕ್ಟರ್ ಸ್ವಲ್ಪ ಬುದ್ಧಿಯನ್ನು ಬಳಸಿ, ಓಕೆ ಈ ಸಿಮ್ಟಮ್ ಇದಕ್ಕೆ ಮಾತ್ರ ಇರದೆ, ನಿಮ್ಮಲ್ಲಿ ಆ ಸಿಮ್ಟಮ್ ಇದೆಯಾ ಆ ಥರ ಚೆಕ್ ಮಾಡಿ ಮಾಡ್ತಾರೆ. ಇವಾಗ ಇನ್ನೊಂದು ಸ್ವಲ್ಪ ದಡ್ಡರಾಗಿದ್ದಾರೆ ಡಾಕ್ಟರ್ಸು, ಎಲ್ಲ ಮಿಷಿನ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಇವಾಗ. ಯಾಕೆಂದರೆ ಬುದ್ಧಿವಂತರಾಗಿದ್ದರೆ ಡಾಕ್ಟ್ರು ಬರೀ 200 ರೂಪಾಯಿ ಫೀಸಲ್ಲಿ, 200 ರೂಪೀಸ್ ಫೀಸಲ್ಲಿ ನಿಮಗೆ ಮೆಡಿಕಲ್ ಡಯಾಗ್ನೋಸಿಸ್ ಆಗ್ತಾಯಿತ್ತು, ನಿಮ್ಮ ಆರೋಗ್ಯ ಏನು, ಕಾಯಿಲೆ ಏನು ಗೊತ್ತಾಗ್ತಾಯಿತ್ತು. ಬಿಸ್ನೆಸ್ ಆಗ್ತಾ ಇರಲಿಲ್ಲ ಚೆನ್ನಾಗಿ ಅವ್ರಿಗೆ. ಅದಕ್ಕೋಸ್ಕರ ಇವಾಗ ಸಣ್ಣ ಸಣ್ಣ ಇದಕ್ಕೆ ಬಂದರು, ಫುಲ್ಲುದ್ದು ಆ ಟೆಸ್ಟು ಈ ಟೆಸ್ಟು 10 ಟೆಸ್ಟನ್ನು ಬರೆದು ಅವ್ರು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಸಿದಾರಲ್ವ. ನಮಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ಕಟ್ಸಿರೋದು ಅವರು ಅಲ್ವಾ. ಅದಕ್ಕೋಸ್ಕರ ಅವರು ತುಂಬ ಸೆಲ್ಫ್ಲೆಸ್ ಅಲ್ವಾ. ಅದಕ್ಕೋಸ್ಕರ ಅವರು ಒಂದೊಂದು ಸಣ್ಣ ಕಾಯಿಲೆಗೂ ದೊಡ್ಡ ಟೆಸ್ಟ್ಗಳ ಪಟ್ಟಿ ಬರೆದು ಎಲ್ಲ ಟೆಸ್ಟ್ಗಳನ್ನು ನೋಡಿ ಅವರು ಇದು ಮಾಡ್ತಾರೆ. ಬಟ್ ಹಿಂದಿನ ಕಾಲದಲ್ಲಿ ಅವರ ನಾಡಿಯನ್ನು ನೋಡ್ತಾಯಿದ್ರು, ಅವರ ನಾಲಿಗೆ ನೋಡ್ತಾಯಿದ್ರು. ಅಂದರೆ ಇಂಗ್ಲೀಷ್ ಡಾಕ್ಟರು ಸಹಿತ ಸ್ಟೆಥೋಸ್ಕೋಪ್ ಇಟ್ಕೊಂಡು ಅವರು ಚೆಕ್ ಮಾಡಿ ಕಣ್ಣು ನೋಡಿ, ನಾಲಿಗೆ ನೋಡಿ, ಎಲ್ಲ ನೋಡಿ ಹೇಳ್ತಾಯಿದ್ರು. ನಾನು ಸೂರತ್ ಕಲ್ಲಲ್ಲಿ ಪಾಠ
ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಒಬ್ಬ ಸ್ಟೂಡೆಂಟ್ ನಮ್ಮ ಜೊತೆಗಾರ ಅವನಿಗೆ ಟಿ ಬಿ ಬಂತು. ಟಿ ಬಿ ಅಂದರೆ ಕೇಳಿದ್ದೀರಲ್ವಾ? ಹಾಂ ಟ್ಯೂಬರ್ಕ್ಯುಲೋಸಿಸ್, ಕನ್ನಡದಲ್ಲಿ ಕ್ಷಯ ಅಂತಾರಲ್ವ? ಹಾಂ. ಸೊ ಅದು ಆರಂಭಿಕ ಸಿಂಪ್ಟಮ್ಸು. ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡಿದ್ರು, ಇನ್ನೂ ಕ್ಲಿಯರಾಗಿ ಗೊತ್ತಾಗಲಿಲ್ಲ. ಆದರೆ ಒಬ್ಬರು ಡಾಕ್ಟರ್ ಹತ್ರ, ಇಂಗ್ಲೀಷ್ ಡಾಕ್ಟರ್ ಹತ್ರ ಹೋದರು. ಅವರು ಸ್ವಲ್ಪ ಚೆಕ್ ಮಾಡಿಬಿಟ್ಟು ಇವರಿಗೆ ಟಿ ಬಿ ಇದೆ ಅಂತ ಹೇಳಿದ್ರು. ಆಮೇಲೆ ಇನ್ನೂ ಸ್ವಲ್ಪ ಟೈಮ್ ಆದಮೇಲೆ ಅವ್ರಿಗೆಲ್ಲ ಟೆಸ್ಟೆಲ್ಲ ಮಾಡಿದ್ಮೇಲೆ ಗೊತ್ತಾಯಿತು ಅವ್ರಿಗೆ ಟಿ ಬಿ ಇದೆ ಅಂತ. ಸೊ ಡಾಕ್ಟರ್ಸ್ಗೆ ಆ ಅಬಿಲಿಟಿ ಇತ್ತು, ಇಂಗ್ಲೀಷ್ ಡಾಕ್ಟರ್ಸ್ಗೂ ಇತ್ತು ಅಬಿಲಿಟಿ. ಅಲೋಪತಿ ಸಿಸ್ಟಮನ್ನು ನಾವು ಯಾಕೆ ಬೈತೀವಿ ಅಂದರೆ ಸಿಸ್ಟಮ್ಮೇ ಕೆಟ್ಟದು ಅಂತಲ್ಲ, ಅದನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಸುಮ್ಮನೆ ಈಗ ಅದನ್ನು ಬಿಸ್ನೆಸ್ ಥರ ಮಾಡಿ ಎಲ್ಲರಿಗೂ ತೊಂದರೆ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಆ ಸಿಸ್ಟಮಲ್ಲೂ ಸರಿಯಾದ ಒಳ್ಳೆ ಡಾಕ್ಟರ್ಸ್ ಆಗಬಹುದು. ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋ ಡಾಕ್ಟರ್ಸ್ ಅದರಲ್ಲೂ ಇರ್ತಾರೆ, ಇಲ್ಲ ಅಂತಲ್ಲ. ಸೊ ಆ ರೀತಿಯಾಗಿ ಒಬ್ಬ ಒಳ್ಳೆ ಡಾಕ್ಟರ್ಗೆ ರೋಗಿಗಳ ಲಕ್ಷಣವನ್ನು ನೋಡಿ ಗೊತ್ತಾಗುತ್ತೆ ಅವ್ರಿಗೆ. ಅದೇ ರೀತಿ ಒಬ್ಬ ಸ್ಥಿತಪ್ರಜ್ಞನ ಅಲ್ವಾ ಅನ್ನೋದು ಅವನ ಲಕ್ಷಣ, ಅವನ ನಡವಳಿಕೆ, ಅವನ ಹಾವಭಾವ, ಅವನ ಆಡೋ ಮಾತು, ಯಾವ ರೀತಿ ನಡ್ಕೋತಾನೆ ಜನರ ಮಧ್ಯ, ಅದನ್ನು ನೋಡಿ ಗೊತ್ತಾಗುತ್ತೆ. ಆಚಾರ್ಯರು ಹೇಳ್ತಾರೆ, ಇಲ್ಲಿ ಅರ್ಜುನ ಕೃಷ್ಣನಿಗೆ ಅವರ ತಲೆಯಿಂದ ಏನು ಚಕ್ರ ಸುತ್ತಾ ಅಥವಾ ದೊಡ್ಡ ಬೆಳಕು ಬರ್ತೀವಾಗಲ್ಲ, ಸಾಮಾನ್ಯ ನಾವು ಕೆಲವರು ಬಾಬಾಜಿಗಳ ಫೋಟೋ ನೋಡಿದ್ರೆ ತಲೆಯಿಂದ ಎಲ್ಲ ಬೆಳಕು ಹಾಕ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ? ಆ ಥರ ಎಲ್ಲ ಬೆಳಕು ಬರುತ್ತೆ ಅಂತ ಅರ್ಜುನ ಕೇಳ್ತಾನ? ಕೇಳಿಲ್ಲ. ಸೊ ನಿಜವಾದ ಜ್ಞಾನದ ಲಕ್ಷಣ ಅದು ಅಲ್ಲ. ಯಾಕೆಂದರೆ ನಮಗೆಲ್ಲ ಯಾರನ್ನು ಹೋಗಿ ನಾವು ಗುರುಗಳನ್ನ ನೋಡಿದಾಗ ಅವ್ರ ತಲೆಯಿಂದ ಬೆಳಕು ಬರದೇನು ಕಾಣೋದಿಲ್ಲ ಅಲ್ವಾ? ಸೊ ಆ ಥರ ಎಲ್ಲ ನಾವು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದು ಸುಮ್ಮನೆ ಅವರನ್ನು ಹೈಲೈಟ್ ಮಾಡೋಕ್ಕೆ ಆ ಥರ ಮಾಡ್ತಾರೆ ಅಷ್ಟೆ. ಅರ್ಜುನ ಕೇಳೋದು ಹೇಗೆ ಅಂದರೆ ಒಂದು ತೂಕದ ಮಾತು, ಅವನ ನಡವಳಿಕೆ ಯಾವ ಥರ ಇದೆ, ಅವನ ಆಡೋ ಮಾತು ಯಾವ ಥರ ಇದೆ ಸರ್ತಿ. ಸೊ ಇದನ್ನೆಲ್ಲ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಒಬ್ಬ ವ್ಯಕ್ತಿ ನಿಜವಾಗ್ಲೂ ಅವನು ಸಮಾಧಿಯನ್ನು ತಲುಪಿದ್ದಾನೆ ಅಂತಂದರೆ ಅವನದನ್ನು ಫೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನದನ್ನು ಅಳವಡಿಸ್ಕೊಂಡಿರ್ಬೇಕು ಅವನ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ಅವನು ಅಳವಡಿಸ್ಕೊಂಡಿರ್ಬೇಕು. ಮತ್ತು ಇಂಗ್ಲೀಷಲ್ಲಿ ಒಂದು ಹೇಳ್ತಾರೆ, ಇಟ್ ಟೇಕ್ಸ್ ಒನ್ ಟು ನೋ ಒನ್ ಅಂತ ಹೇಳ್ತಾರೆ. ಒಬ್ಬ ನಿಜವಾಗ್ಲೂ ಆಧ್ಯಾತ್ಮಿಕ ಅವಸ್ಥೆಯಲ್ಲಿ ತುಂಬ ಮುಂದುವರೆದಿದ್ದಾನೆ, ಅವನ ಆಧ್ಯಾತ್ಮಿಕ ಸ್ಥಿತಿ ತುಂಬ ಮುಂದುವರೆದಿದೆ ಅಲ್ವಾ ಅನ್ನೋಕ್ಕೆ ಇನ್ನೊಬ್ಬ ಆಧ್ಯಾತ್ಮಿಕದಲ್ಲಿ ಮುಂದುವರಿದ ವ್ಯಕ್ತಿಗೆ ಮಾತ್ರ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಮಾತನ್ನು ಪ್ರಭಾತ ಹೇಳ್ತಾ ಇದ್ದಾರೆ, ಇಂಗ್ಲೀಷಲ್ಲಿ ಒಂದು ಹೇಳ್ತಾರೆ, ಅಂದರೆ ಒಬ್ಬ ಅವನು ಬುದ್ಧಿವಂತನ ಇಲ್ವಾ ಅಂತ ಗೊತ್ತಾಗೋದು ಅವನು ಮಾತಾಡೋಕ್ಕೆ ಶುರು ಮಾಡೋ ತನಕ, ಅಂದರೆ ಗೊತ್ತಾಗಲ್ಲ. ಯಾವಾಗ ಅವನು ಮಾತಾಡೋಕ್ಕೆ ಶುರು ಮಾಡ್ತಾನೆ ಯಾವಾಗ ಗೊತ್ತಾಗತ್ತೆ. ಸೊ ಅದೇ ರೀತಿ ಮಾತು ತುಂಬ ಮುಖ್ಯ, ನಾವು ಆಡೋ ಮಾತು. ಸೈಲೆಂಟಾಗಿದ್ದಾಗ ಅವನು ಬುದ್ಧಿವಂತನ ಥರನೇ ಕಾಣ್ತಾನೆ, ಆದರೆ ಯಾವಾಗ ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡ್ತಾನೆ ಆವಾಗ ಜನಕ್ಕೆ ಗೊತ್ತಾಗುತ್ತೆ ಎಷ್ಟು ಬುದ್ಧಿ ಇದೆ ಅವನಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ಪ್ರಭಾದರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೃಷ್ಣ ಪ್ರಜ್ಞೆಯಲ್ಲಿ ಒಬ್ಬ ಇದ್ದಾನೆ ಅಂತಂದರೆ ಅವನು ಆಡೋ ಮಾತು ಯಾವ ಥರ ಇರುತ್ತೆ ಗೊತ್ತಾಗಲಿ ನಮಗೆ. ಯಾಕಂದರೆ ಅವಾಗ ಎರಡರಲ್ಲಿ ಒಂದು, ನಾನು ಕೃಷ್ಣ ಭಕ್ತಿಯಲ್ಲಿ ಮುಂದುವರಿತಾ ಇದ್ದೀನಿ ಅದು ಗೊತ್ತಾಗುತ್ತೆ. ಇನ್ನೊಂದು, ಒಬ್ಬ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದ ಭಕ್ತನ ಸಂಘ ಮಾಡಬೇಕು ನಾವು. ತುಂಬ ಅಡ್ವಾನ್ಸ್ಡ್ ಕೃಷ್ಣ ಪ್ರಜ್ಞೆಯಲ್ಲಿ ಮೇಲ್ಮಟ್ಟದ ಅವಸ್ಥೆಯಲ್ಲಿ ಇರುವಂತಹ ವ್ಯಕ್ತಿ ಜೊತೆ ನಾವು ಸಂಘ ಮಾಡಬೇಕು ಅಂತಂದರೆ ಸ್ವಲ್ಪ ಲಕ್ಷಣಗಳು ಯಾವ ಥರ ಇರುತ್ತೆ ಅದು ಗೊತ್ತಾದರೆ ನಾವು ಮಾಡಬಹುದು. ಈ ಒಂದು ಅರ್ಥದಲ್ಲಿ ಕೃಷ್ಣ ಪ್ರಶ್ನೆಯನ್ನು ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಉತ್ತರ ಕೃಷ್ಣ ಹೇಳ್ತಾನೆ. ಎಲ್ಲ ಒಟ್ಟಿಗೆ ಹೇಳಿ. ಶ್ರೀ ಭಗವಾನ್ ವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವ ಆತ್ಮನಾ ತುಷ್ಟಃ. 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 ಆತ್ಮನ್ಯೇವ ಆತ್ಮ
ಸ್ಥಿತಪ್ರಜ್ಞಸ್ತದೋಚ್ಯತೆ. ಕೃಷ್ಣ ಬಹಳ ನೇರವಾಗಿ ಹೇಳ್ತಾನೆ. ಏನದು? ಪ್ರಜಹಾತಿ ಯದಾ ಕಾಮಾನ್. ಜಹಾತಿ ಅಂದರೆ ಬಿಡೋದು, ಬಿಟ್ಟುಬಿಡೋದು. ಅದಕ್ಕೆ ಜಹಾತಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಕೃಷ್ಣ ಹೇಳ್ತಾ ಇರೋದು ಪ್ರಜಹಾತಿ ಅಂದರೆ ಇನ್ನೂ ಸಂಪೂರ್ಣವಾಗಿ ಬಿಟ್ಬಿಡೋದು. ಯಾವುದನ್ನು? ಪ್ರಜಹಾತಿ ಯದಾ ಕಾಮಾನ್. ಕಾಮನೆಗಳು. ಸಾಮಾನ್ಯವಾಗಿ ಕಾಮ ಅನ್ನೋ ಪದಕ್ಕೆ ನಾವು ಬರೀ ಲೈಂಗಿಕ ಕಾಮ ಅನ್ನೋ ಥರ ಅರ್ಥವನ್ನು ಕೊಡ್ತೀವಿ. ಆದರೆ ಸಂಸ್ಕೃತದಲ್ಲಿ ಕಾಮ ಅನ್ನೋ ಪದಕ್ಕೆ ಎಲ್ಲ ಆಸೆಗಳಿಗೂ, ಕನ್ನಡದಲ್ಲಿ ಅದನ್ನು ಕಾಮನೆ ಅಂತ ಹೇಳ್ತೀವಿ. ಎಲ್ಲ ಆಸೆಗಳು ಅದಕ್ಕೆ ಕಾಮ ಅಂತ ಹೇಳ್ತಾರೆ. ಎಲ್ಲ ಸ್ವಾರ್ಥ ಪ್ರೇರಿತವಾದ ಆಸೆಗಳು. ಕೃಷ್ಣ ಒಂದು ಲೆವೆಲ್ಗೆ ಹೇಳ್ತಾನೆ. ಏನಂತಂದರೆ ಧರ್ಮ ಅವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ ಮುಂದೆ. ಏನದು ಅಂತಂದರೆ ಧರ್ಮಕ್ಕೆ ಸಹಕಾರಿಯಾದಂತಹ, ಅಂದರೆ ಪತಿ ಪತ್ನಿಯರು ಧರ್ಮದಿಂದ ವಿವಾಹವಾಗಿ ಸಂತಾನಕ್ಕೋಸ್ಕರ ಯಾವಾಗ ಲೈಂಗಿಕ ಪ್ರಕ್ರಿಯೆಯಲ್ಲಿ ತೊಡಗುತ್ತಾರೆ ಅದು ನಾನು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಆದ್ದರಿಂದ ನಮ್ಮ ಶಾಸ್ತ್ರದಲ್ಲಿ ಯಾವತ್ತೂ ಒಂದು ಲೈಂಗಿಕ ಪ್ರಕ್ರಿಯೆಯನ್ನು ನಿಷಿದ್ಧ ಮಾಡಿಲ್ಲ. ಅದನ್ನು ಗೌಪ್ಯವಾಗಿ ಮಾಡುತ್ತಾರೆ. ಮತ್ತು ಅದು ಯಾವತ್ತೂ ಪ್ರೈವೇಟ್ ಅಫೇರ್. ಅದನ್ನು ಪಬ್ಲಿಕಲ್ಲಿ ಇವಾಗೆಲ್ಲ ಪೋಸ್ಟರೆಲ್ಲ ಹಾಕಿ ಟಿ ವಿಲಿ ಮೂವೀಸಲ್ಲೆಲ್ಲ ತೋರಿಸಿ ಅದು ಯಾವುದಕ್ಕೂ ಲಾಯಕ್ಕಿಲ್ಲ. ಒಬ್ಬ ಮನುಷ್ಯ ಆಗಲೇ ಚಂಚಲ ಆಗಿರೋ ಮನುಷ್ಯನ ಇನ್ನೂ ಹೆಚ್ಚು ಚಂಚಲವಾಗಿ ಮಾಡುತ್ತೆ ಅಷ್ಟೇ. ಧರ್ಮ ವಿರುದ್ಧ, ಧರ್ಮಕ್ಕೆ ಸಪೋರ್ಟಿವ್ ಆಗಿರುವಂತಹ ಕಾಮ ಇದೆ ನೋಡಿ, ಅದು ಕೃಷ್ಣನೇ ಸೃಷ್ಟಿ ಮಾಡಿರೋದು. ಅದು ಸತ್ಸಂತಾನ ಆಗಲಿ ಅಂತ ಸೃಷ್ಟಿ ಮಾಡಿರೋದು. ಆದರೆ ಈಗಿನ ಒಂದು ದುರವಸ್ಥೆ ಯಾವ ಥರ ಇದೆ ಅಂತಂದರೆ ಕೇವಲ ಬಾಹ್ಯ ದೈಹಿಕವಾದಂತಹ ಆಕರ್ಷಣೆಯಿಂದ ಗಂಡು ಹೆಣ್ಣು ಕೂಡ್ತಾ ಇರೋದರೆ, ಒಂದು ಅವ್ರ ಮಕ್ಕಳು ಬೇಡ, ಬರೀ ಆ ಎಂಜಾಯ್ಮೆಂಟ್ ಬೇಕು. ಇನ್ನೊಂದು ಬೈ ಚಾನ್ಸ್ ಮಕ್ಕಳಾದರೂ ಎಂತಹ ಮಕ್ಕಳಾಗ್ತಾರೆ ಅಂತಂದರೆ ಕೇವಲ ಒಂದು ಲೋ ಲೆವೆಲ್ ಥಿಂಕಿಂಗಲ್ಲಿ ದೈಹಿಕ ಪ್ರಕ್ರಿಯೆಯನ್ನು ಅಟ್ರ್ಯಾಕ್ಷನ್ ಮೂಲಕ ಮಾತ್ರ ಸೇರಿರೋ ಗಂಡು ಹೆಣ್ಣು ಅಂತಹ ಲೋ ಲೆವೆಲ್ ಥಿಂಕಿಂಗ್ ಇರುವಂತಹ ಆತ್ಮವನ್ನೇ ಅಟ್ರ್ಯಾಕ್ಟ್ ಮಾಡ್ತಾರೆ. ಅದೇ ನಾವು ಧರ್ಮದಿಂದ ನೀವು ಇಷ್ಟಪಟ್ಟಿರೋ ಗಂಡನ್ನೇ, ಇಷ್ಟಪಟ್ಟಿರೋ ಹೆಣ್ಣನ್ನೇ ಮದುವೆಯಾಗಿ, ಏನು ತಂದೆ ತಾಯಿ ಹೇಳೋರನ್ನೇ ಮದುವೆಯಾಗಿ ಅಂತ ಏನು ಹೇಳ್ತಾ ಇಲ್ಲ. ತಂದೆ ತಾಯಿನ ಒಪ್ಪಿಸಿ, ತಂದೆ ತಾಯಿನ ಬಿಟ್ಟೋಗೋ ಅವಶ್ಯಕತೆ ಇಲ್ಲ. ಅದೆಲ್ಲ ಫಿಲಮಲ್ಲಿ ಸುಮ್ಮನೆ 3 ಗಂಟೆ ಕೂತ್ಕೊಂಡು ನೋಡೋಕ್ಕಷ್ಟೇ ಯೋಗ್ಯ, ಜೀವನ ಮಾಡೋಕ್ಕಲ್ಲ. ಜೀವನ ಮಾಡಬೇಕಾದ್ರೆ ನಿಜವಾಗ್ಲೂ ಒಬ್ಬ ವ್ಯಕ್ತಿನ ನೀವು ಇಷ್ಟಪಡ್ತಾ ಇದ್ದೀರಾ ಅಂದರೆ ತಂದೆ ತಾಯಿ ಮುಂದೆ ಹೋಗಿ ಹೇಳಿ ಒಪ್ಪಿಸಿ. ಅವ್ರನ್ನ ಯಾಕೆ ಒಪ್ಸಲ್ಲ? ನಿಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡೋರು ನಿಮ್ಮ ತಂದೆ ತಾಯಿ ಅಲ್ವಾ? ಯಾರೋ ಮೊನ್ನೆ ಬಂದ ವ್ಯಕ್ತಿ ನಿಮ್ಮ ತಂದೆ ತಾಯಿಗಿನ ಪ್ರೀತಿ ಮಾಡ್ತಾರಾ? ಕನ್ವಿನ್ಸ್ ಮಾಡೋ ಅಬಿಲಿಟಿ ನಮಗಿರಬೇಕು. ಮಾಡಿ ಆಮೇಲೆ ಶ್ರದ್ಧೆಯಿಂದ, ಧರ್ಮದ ಬುದ್ಧಿಯಿಂದ, ಧರ್ಮದಿಂದ ಪ್ರೇರಿತರಾಗಿ ಕೂಡಿ ಉತ್ತಮ ಸಂತಾನವನ್ನು ಮಾಡಿ ಜವಾಬ್ದಾರಿಯಿಂದ ಅವ್ರನ್ನ ಸಾಕಿ. ಅದು ನಮ್ಮ ಶಾಸ್ತ್ರ ಹೇಳುತ್ತೆ. ಕಮಿಂಗ್ ಟು ದ ಪಾಯಿಂಟ್, ಪ್ರಜಹಾತಿ ಯದಾ ಕಾಮಾನ್. ಅದು ಬಿಟ್ಟು ಅನವಶ್ಯಕವಾದ ಎಲ್ಲ ಆಸೆಗಳೇ ಕೆಟ್ಟದಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣ ಇಷ್ಟೆಲ್ಲ ಗೀತೆಯನ್ನು ಬೋಧನೆ ಮಾಡಿದ ಮೇಲೆ ಅರ್ಜುನನಿಗೆ ಕಾಡಿಗೆ ಹೋಗು ಅಂತ ಹೇಳಲಿಲ್ಲ, ಆಸೆಯನ್ನು ಬಿಟ್ಟು ಕಾಡಿಗೆ ಹೋಗು ಅಂತ ಹೇಳಲಿಲ್ಲ. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಯಾವುದು ನಮ್ಮನ್ನು ಬಂಧಿಸುತ್ತೆ ಅಂತಹ ಆಸೆಗಳನ್ನು ನಾವು ಬಿಡಬೇಕು. ಯಾವುದು ನಮ್ಮನ್ನು ಬಿಡುಗಡೆ ಮಾಡುತ್ತೆ ಅಂತಹ ಆಸೆಗಳನ್ನು ಬೆಳೆಸ್ಕೋಬೇಕು. ಆಸೆನೇ ಇರಬಾರ್ದು ಅಂತಲ್ಲ. ಯಾವುದು ನಮ್ಮನ್ನು ಇನ್ನೂ ಹೆಚ್ಚು ಆನಂದದ ಕಡೆ ಕರ್ಕೊಂಡು ಹೋಗುತ್ತೆ, ಅಂದರೆ ನಿಜವಾದ ಆನಂದ, ಸಚ್ಚಿದ ಆನಂದ, ನಮ್ಮ ಆತ್ಮಕ್ಕೆ ಆನಂದವನ್ನು ತರುವಂತಹ ಕಾರ್ಯಗಳ ಕಡೆ ಕರ್ಕೊಂಡು ಹೋಗುತ್ತೆ, ಅಂತಹ ಆಸೆಗಳನ್ನು ನಾವು ಇನ್ನೂ ಹೆಚ್ಚಾಗಿ ಬೆಳೆಸ್ಕೋಬೇಕು. ಯಾವುದು ನಮ್ಮ ಬಾಹ್ಯವಾಗಿ ನಮ್ಮನ್ನು ತೊಡಗಿಸುತ್ತೆ, ನಮ್ಮ ಮನಸ್ಸನ್ನು ಹೊರಗಡೆ ಬಾಹ್ಯ ವಿಷಯ ಇಂದ್ರಿಯಗಳ ಕಡೆ ಅಟ್ರ್ಯಾಕ್ಟ್ ಮಾಡುತ್ತೆ ನೋಡಿ, ವಿಷಯ ವಸ್ತುಗಳ ಕಡೆ ನಮ್ಮ ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ಮಾಡುತ್ತೆ ನೋಡಿ, ಅಂತಹ ಆಸೆಗಳನ್ನು ತ್ಯಜಿಸಬೇಕು. ಪ್ರಜಹಾತಿ ಬರೀ ತ್ಯಜಿಸೋದಲ್ಲ, ಅದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಪ್ರಜಹಾತಿ ಯದ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಯಾಕೆಂದರೆ ಆ ಆಸೆಗಳೆಲ್ಲ ಕೇವಲ ಮನಸ್ಸಲ್ಲಿ ಸೃಷ್ಟಿ ಮಾಡಿರೋದು. ನಿಜವಾಗಲೂ ನಿಮ್ಮ ಆತ್ಮಕ್ಕೇನೂ ಸಹಕಾರ ಇಲ್ಲ ಅಂತ ಆಸೆಗಳಿಂದ. ಮನಸ್ಸು ಚಂಚಲವಾದ ಮೇಲೆ ಒಂದಷ್ಟು ಆಸೆಗಳನ್ನು ತುಂಬಿರುತ್ತೆ.
ಅದನ್ನು ನಾವು ಅಲ್ಲಿ ಇಲ್ಲಿ ಅಲ್ಲಾಡ್ಕೊಂಡು ತೃಪ್ತಿಪಡಿಸೋಕ್ಕೆ ಟ್ರೈ ಮಾಡ್ತೀವಿ. ಎಷ್ಟೇ ಟ್ರೈ ಮಾಡಿದ್ರೂ ಮನಸ್ಸು ತೃಪ್ತಿ ಆಗಲ್ಲ. ನೀನು ಕೇಳಿದ್ದೀನಿ ಕೊಟ್ಟೆಯಪ್ಪ ಅಂತಂದರೆ ಆಯ್ತು, ಇನ್ನೊಂದು ಅದನ್ನು ಕೊಡು ಅಂತಾರೆ. ಅದನ್ನು ಕೊಟ್ಟರೆ ಇನ್ನೊಂದು ಬೇಕು ಅನ್ನತ್ತೆ. ಮನಸ್ಸಿಗೆ ತೃಪ್ತಿ ಅನ್ನೋದು ಇಲ್ಲವೇ ಇಲ್ಲ. ಅದಕ್ಕೆ ನಾವು ಮನಸ್ಸಿನ ಸೇವಕರಾಗಬಾರ್ದು, ಮನಸ್ಸನ್ನು ನಮ್ಮ ಸೇವಕರಾಗಿ ಮಾಡ್ಕೋಬೇಕು. ಕೃಷ್ಣ ಗೀತೆಯಲ್ಲಿ ಅದೇ ಮಾತು ಹೇಳೋದು. ಮನಸ್ಸು ನಮ್ಮ ಹಿಡಿತದಲ್ಲಿ ಇಲ್ಲದಿದ್ದರೆ ದೊಡ್ಡ ಶತ್ರು ಅಂತೆ. ಅದೇ ಮನಸ್ಸು ನಮ್ಮ ಹಿಡಿತಕ್ಕೆ ಬಂದುಬಿಟ್ರೆ ನಮಗೆ ಅತ್ಯಂತ ಪರಮ ಮಿತ್ರ. ನಮ್ಮ ಮನಸ್ಸನ್ನು ನಾವು ಶತ್ರುವಾಗಿ ನೋಡಬಾರ್ದು. ಶತ್ರುವಾಗಿ ನೋಡಿದ್ರೆ ಏನಾಗುತ್ತೆ, ಶತ್ರುನೇ ಆಗುತ್ತದೆ. ಅದೇ ನಮ್ಮ ಮನಸ್ಸಿಗೆ ಸರಿಯಾದ ಗೈಡೆನ್ಸ್ ಕೊಟ್ಟು, ಗೀತೆಯಿಂದ ನಮಗೆ ಸಿಕ್ಕ ಗೈಡೆನ್ಸ್ನ ಮನಸ್ಸಿಗೆ ಹೇಳಿ ಮನಸ್ಸನ್ನು ನಮ್ಮ ಕಡೆ ತಿರುಗಿಸ್ಕೊಂಡ್ರೆ ಅಂತಹ ಮನಸ್ಸು ಬೆಸ್ಟ್ ಫ್ರೆಂಡ್, ನಮ್ಮನ್ನು ಉದ್ಧಾರ ಮಾಡುತ್ತೆ. ಉದ್ಧರೇದ ಆತ್ಮನ ಆತ್ಮಾನಂ, ಕೃಷ್ಣ ಹೇಳ್ತಾನೆ. ನಿನ್ನ ಆತ್ಮದಿಂದ ಆತ್ಮವನ್ನು ಉದ್ಧಾರ ಮಾಡು ಅಂದರೆ ಏನಂದರೆ, ನಿಮ್ಮ ಆತ್ಮ ಅಂದರೆ ನಿಮ್ಮ ಮನಸ್ಸಿನಿಂದ ನಿಮ್ಮ ಆತ್ಮವನ್ನು ಉದ್ಧಾರ ಮಾಡು. ಅದು ಸಾಧ್ಯ. ಅದು ಮನಸ್ಸನ್ನು ಆ ಕಡೆ ಕರ್ಕೊಂಡು ಹೋದರೆ ಉದ್ಧಾರ ಮಾಡೋಕ್ಕೆ ಸಾಧ್ಯ. ಬಿಟ್ಟರೆ ಮನಸ್ಸು ನರಕಕ್ಕೆ ಕರ್ಕೊಂಡೋಗಿ ನಿಮ್ಮನ್ನು ಬಿಡುತ್ತೆ. ಸೊ ಅದರಿಂದ ಮನಸ್ಸಿಗೆ ಶಿಕ್ಷಣ ಬಹಳ ಮುಖ್ಯ. ಈ ಮನಸ್ಸಿಗೆ ಬೇಕಾದ ಶಿಕ್ಷಣನ ಈಗಿನ ಸ್ಕೂಲು ಕಾಲೇಜಲ್ಲಿ ಎಲ್ಲಿ ಕೊಡ್ತಾ ಇದ್ದಾರೆ ಯೋಚನೆ ಮಾಡಿ. ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಸೆಕ್ಯುಲರ್ ಎಜುಕೇಷನ್, ಸೆಕ್ಯುಲರ್ ಅಂದರೆ ಯಾವುದೇ ಧರ್ಮ ಬೇಡ ನಮಗೆ ಅನ್ನೋ ರೀತಿಯಾಗಿ ಬೋಧನೆ ಮಾಡ್ತಾ ಏನಾಗಿದೆ ಅವಸ್ಥೆ ಅಂತಂದರೆ, ಜೀವನಕ್ಕೆ ಅತ್ಯವಶ್ಯಕವಾಗಿ ಬೇಕಾದಂತಹ ಮಾನಸಿಕ ಶಿಕ್ಷಣ ಎಲ್ಲಿ ಸಿಗ್ತಾ ಇದೆ? ಗೀತೆ ಅನ್ನೋದು ಕೇವಲ ಒಂದು ಗೊಡ್ಡು ಆಚಾರ ವಿಚಾರ ಸಂಪ್ರದಾಯದ ಪುಸ್ತಕ ಅಲ್ಲವೇ ಅಲ್ಲ. ಆದರೆ ಯಾರು ಬುದ್ಧಿ ಹೇಳೋದವ್ರಿಗೆ ಒಂದು ದಿನ ಒಂದು ಗೀತೆ ಶ್ಲೋಕ ತೆಗೆದು ಓದಿದ್ದಾರಾ? ಇಲ್ಲ. ಗೀತೆಯಲ್ಲಿರುವಂತಹ ಮನಃಶಾಸ್ತ್ರ ಎಷ್ಟು ಆಳವಾಗಿದೆ ಅಂತಂದರೆ, ನಮ್ಮ ಜೀವನದ ಎಳೆ ವಯಸ್ಸಿನಿಂದ ಹಿಡಿದು ಮುಪ್ಪಾದ ವಯಸ್ಸಿನ ತನಕ ಅದನ್ನು ಅಳವಡಿಸ್ಕೋಬೋದು. ಅಷ್ಟೊಂದು ಆಳವಾದ ಮನಃಶಾಸ್ತ್ರ ಗೀತೆಯಲ್ಲಿದೆ. ಅದು ಅತ್ಯಂತ ಅವಶ್ಯಕ. ತಂದೆ ತಾಯಿ ಆದವರು ಮಕ್ಕಳಿಗೆ ಎಳೆ ವಯಸ್ಸಿನಿಂದ ಕಲಿಸಬೇಕಾದ ಪುಸ್ತಕ ಇದು. ಇದರಲ್ಲಿರುವಂತಹ ತತ್ವಗಳು ಇಡೀ ಜೀವನಕ್ಕೆ ದಾರಿದೀಪವಾಗುತ್ತೆ. ಕತ್ತಲೆಯಲ್ಲಿ ಗಾಡಿ ಓಡಿಸ್ಕೊಂಡೋದ್ರೆ ಎಲ್ಲಿ ಬೇಕಾದ್ರೆ ಗುದ್ದುಬಿಡ್ತೀವಿ, ಗೊತ್ತಾಗಲ್ಲ ಅಲ್ವಾ? ಅದೇ ಬೆಳಕಿದ್ರೆ ನೀಟಾಗಿ ರಸ್ತೆಯಲ್ಲಿ ಹೋಗ್ತೀವಲ್ಲ, ಅದೇ ರೀತಿ ನಮ್ಮ ಜೀವನಕ್ಕೆ ಗೀತೆ ಒಂದು ದಾರಿದೀಪ ಆಗುತ್ತೆ. ಎಳೆ ವಯಸ್ಸಿನಲ್ಲೇ ಗೀತೆಯನ್ನು ನಾವು ಯಾವಾಗ ಅಳವಡಿಸ್ಕೋತೀವಿ, ಮಕ್ಕಳಿಗೆ ಅಳವಡಿಸ್ತೀವಿ, ಇಡೀ ಜೀವನ ಅವ್ರಿಗೆ ದಾರಿದೀಪ ಆಗಿ ಸರಿಯಾದ ಮಾರ್ಗದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಕಡೆಗೆ ಉತ್ತಮವಾದ ಗುರಿಯನ್ನು ಮುಟ್ಟಿಸುತ್ತೆ. ಅದು ಗೀತೆಯ ಶಕ್ತಿ. ಆತ್ಮನ್ಯೇವಾತ್ಮನ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ ಎಂತಹ ಮಾತು ಹೇಳ್ತಾ ಇದ್ದಾರೆ ನೋಡಿ ಕೃಷ್ಣ ಇಲ್ಲಿ. ಆತ್ಮನಿ ಏವ ಆತ್ಮನ ತುಷ್ಟಃ ಅಂದರೆ ಅವನ ಮನಸ್ಸು ಎಷ್ಟು ಶುದ್ಧವಾಗತ್ತೆ ಅಂತಂದರೆ, ಯಾವ ಅವಸ್ಥೆ ಮನಸ್ಸು ತಲುಪಬೇಕು ಅಂತಂದರೆ, ಆತ್ಮನಿ ಏವ ಆತ್ಮನ ತುಷ್ಟಃ, ಅಂತರಂಗದಲ್ಲಿ ನಿಜವಾದ ಸುಖವನ್ನು ಕಾಣಬೇಕು. ಇವಾಗ ಸಾಮಾನ್ಯವಾಗಿ ನಮಗೆ ಸುಖ ಅಂದ್ರೇನು? ಚೆನ್ನಾಗಿರೋ ಐಟಮ್ ತಿನ್ನಬೇಕು, ಚೆನ್ನಾಗಿರೋ ಮೂವಿ ಅಥವಾ ಏನಾದರೂ ಚೆನ್ನಾಗಿರೋದನ್ನು ನೋಡಬೇಕು, ಈ ಥರನೇ ಸುಖ ಆಗಿಬಿಟ್ಟಿದೆ ಇವಾಗ ನಮಗೆ ಅಲ್ವಾ? ಸುಖ ಅಂದರೆ ಅದೆಲ್ಲ ಇರಬೇಕು. ಅದೆಲ್ಲ ಸುಖ ಕೊಡಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಏನು ಹೇಳ್ತಾ ಇದೆ ಗೀತೆಯಲ್ಲಿ ಅಂದರೆ, ಅವೆಲ್ಲ ಚಂಚಲ ಕ್ಷಣಿಕ ಸುಖ. ಆ ಕ್ಷಣಕ್ಕೆ ಸುಖ ಅದು ಅಷ್ಟೇ. ನಿನ್ನೆ ನಾವೇನೋ ಚೆನ್ನಾಗಿರೋ ಐಟಮ್ ತಿಂದ್ವಿ, ಇವಾಗ ಅದರಿಂದ ಸುಖ ಸಿಗ್ತಾ ಇದೆಯಾ? ನೆನ್ನೆಗೆ ಮುಗೀತಷ್ಟೇ ಅದು ಅಲ್ವಾ? ಆ ಮಾತನ್ನು ಕೃಷ್ಣ ಹೇಳ್ತಾ ಇರೋದು. ನಾವು ಮನಸ್ಸನ್ನು ಪರಿಶುದ್ಧವಾಗಿ ಮಾಡಿದರೆ ಏನಾಗುತ್ತೆ ಅಂತಂದರೆ, ಮನಸ್ಸು ಆತ್ಮನಲ್ಲಿ ಆನಂದವನ್ನು ಕಾಣಕ್ಕೆ ಶುರು ಮಾಡುತ್ತೆ. ಆತ್ಮನಲ್ಲಿ ಅಂದರೆ ಆತ್ಮದ ವಿಚಾರದಲ್ಲಿ, ಆತ್ಮದ ತತ್ವಗಳಲ್ಲಿ, ಆತ್ಮ ಪರಮಾತ್ಮನ ಸಂಬಂಧದಲ್ಲಿ ಆನಂದವನ್ನು ಕಾಣಕ್ಕೆ ಶುರು ಮಾಡುತ್ತೆ. ಅಲ್ಲಿ ಆನಂದ ಇದೆ, ಆದರೆ ಅದು ಮುಚ್ಚೋಗಿದೆ, ಮರೆತು ಹೋಗಿದೆ. ಅದನ್ನು ಮತ್ತೆ ನಾವು ಎಚ್ಚರಿಸಬೇಕು. ಅಲ್ಲಿರೋ ಆನಂದಕ್ಕೆ ನಾವು ಮನಸ್ಸನ್ನು ಮತ್ತೆ ತೋರಿಸ್ಬೇಕು. ನೋಡಿ, ಇಲ್ಲಿ ಆನಂದ ಇದೆ, ಯಾಕೆ ಹೆದರ್ಕೋತಾ ಇದೆಯಾ? ಮನಸ್ಸು ತುಂಬ ಹೆದರ್ತಾ ಇದೆ. ಕೃಷ್ಣನ ಹತ್ರ ಬಂದರೆ ಎಲ್ಲವನ್ನು ಬಿಟ್ಬಿಡ್ಬೇಕು ನಾವು. ಎಷ್ಟೊಂದು ಆನಂದವನ್ನು ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ, ಏನೇನೋ ಮಾಡ್ಬೋದಾಗಿತ್ತು ಅಂತ ಮನಸ್ಸು ಹೇಳ್ತಾ ಇದೆ. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಗೀತೆಯಲ್ಲಿ ಕ್ಲಾಸೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ? ಅಲ್ಲಿ ಎಷ್ಟೊಂದು ಚೆನ್ನಾಗಿರೋ ಮೂವಿ ಬರ್ತಾಯಿದೆ, ಅದು ಬರ್ತಾಯಿದೆ, ನಿನ್ನ ಫ್ರೆಂಡ್ಸ್ ಎಲ್ಲ ಏನೇನೋ ಮಾಡ್ತಾಯಿದ್ದಾರೆ ನೋಡು. ಇದಕ್ಕೂ ಒಂದು ಉತ್ತಮವಾದ ಕಥೆ ಇದೆ, ನೀವೆಲ್ಲ ಕೇಳಿರಬೇಕು. ಒಂದು ಊರಿನಲ್ಲಿ ಒಬ್ಬ ಸಂತ ಮತ್ತು ಅದೇ ಹತ್ತಿರದಲ್ಲೇ ಅಲ್ಲೇ ಜಾಗದಲ್ಲಿ ಒಬ್ಬಳು ವೇಶ್ಯೆ ಜೀವನ ನಡೆಸ್ತಾ ಇರ್ತಾರೆ. ಕಡೆಗಾಲ ಅವ್ರಿಗೆ ಹತ್ತಿರ ಆಗುತ್ತೆ.
ಆಗ ಅವರ ಮರಣ ಆದಮೇಲೆ ವೇಶ್ಯೆಯನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರಂತೆ, ಸಂತ ನರಕಕ್ಕೆ ಹೋಗ್ತಾನಂತೆ. ಆಶ್ಚರ್ಯ ಅಲ್ವಾ? ಏನಕ್ಕೆ ಅಂತಂದರೆ ಕೃಷ್ಣ ಗೀತೆಯಲ್ಲಿ ಏನು ಹೇಳ್ತಾನೆ ಅಂದರೆ, ದೇಹವನ್ನು ಬಿಡುವ ಸಮಯದಲ್ಲಿ ನಿನ್ನ ಭಾವ ಯಾವ ಥರ ಇದೆ ಆ ಥರ ಆಗುತ್ತೆ ಆಮೇಲೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಇಲ್ಲಿ ಏನಾಗ್ತಾಯಿತ್ತು ಇವ್ರ ವಿಚಾರದಲ್ಲಿ ಅಂತಂದರೆ, ಆ ವೇಶ್ಯೆ ಆಲೋಚನೆ ಮಾಡ್ತಾ ಇರ್ತಾಳೆ, ನಾನು ಇದ್ದೀನಿ, ನನ್ನ ಜೀವನನ ಈ ರೀತಿ ದೇಹವನ್ನು ಮಾರಿಕೊಂಡು ಜೀವನ ಎಲ್ಲ ಕಳ್ಕೊಂಡೆ, ಸಿಕ್ಕ ದೇಹದ ಏನು ಅವಶ್ಯಕ ದೇಹದಿಂದ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ, ಧರ್ಮ ಸಾಧನೆ ಮಾಡೋಕ್ಕೋಸ್ಕರ ದೇಹವನ್ನು ಭಗವಂತ ಕೊಟ್ಟ, ಅದನ್ನೆಲ್ಲ ಬಿಟ್ಟು ನಾನು ದೇಹವನ್ನು ಮಾರಿಕೊಂಡು ಈ ಥರ ನಾನು ಜೀವನ ಮಾಡಿದ್ನಲ್ಲ, ಅದೇ ನನ್ನ ಹತ್ತಿರದಲ್ಲಿದ್ದಂಥ ಸಂತರು ಪಾಪ ಆ ಜೀವನವನ್ನು ಆ ದೇಹವನ್ನು ಸರಿಯಾಗಿ ಬಳಸಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರಲ್ಲ ಅಂತ ಅವಳು ಮನಸ್ಸಲ್ಲಿ ಅಂದ್ಕೊಂಡು ಅವಳು ದೇಹವನ್ನು ಬಿಡ್ತಾಳೆ. ಅಲ್ಲಿ ಆ ಕಡೆ ಸಂತನಾಗಿದ್ದವನು, ನಾನು ದಂಡಿಸಿದೆ ನನ್ನ ದೇಹವನ್ನು, ಯಾವುದೇ ಆನಂದವನ್ನು ಕೊಡಲಿಲ್ಲ ಆ ದೇಹಕ್ಕೆ, ಚೆನ್ನಾಗಿ ದಂಡಿಸಿ ಇವಾಗ ದೇಹ ಬಿಡ್ತಾ ಇದ್ದೀನಿ. ಆ ವೇಶ್ಯೇನೋ ಅಟ್ಲೀಸ್ಟ್ ಆ ದೇಹಕ್ಕೆ ಬೇಕಾದ ಸುಖವನ್ನು ಚೆನ್ನಾಗಿ ಕೊಟ್ಟಳು, ನಾನು ಅದನ್ನೂ ಮಾಡಲಿಲ್ಲ ಅಂತ ಅವನು ಕೊರಗಿ ಅವನ ದೇಹವನ್ನು ಬಿಡ್ತಾನೆ. ಸೊ ಅವನ ಹೊರಗಡೆ ಮಾಡಿದ ಚಟುವಟಿಕೆ ಒಂಥರ ಇತ್ತು, ಆದರೆ ಮನಸ್ಸು ಇನ್ನೂ ಪಕ್ವ ಆಗಿರಲಿಲ್ಲ. ಹಾಗಂತ ಎಲ್ಲ ವೇಶ್ಯರ ಹೊರಗೆ ಹೋಗ್ತಾರೆ, ಎಲ್ಲ ಸಂತರು ನರಕ ಹೋಗ್ತಾರೆ ಅಂತಲ್ಲ. ಕತೆ ಒಂದು ಏನು ಫೋಕಸ್ ಮಾಡುತ್ತೆ ಅಂದರೆ ಸ್ಪಿರಿಟ್ ಇರಬೇಕು, ಸರಿಯಾದ ಒಂದು ಭಾವದಲ್ಲಿ ನಾವು ಮಾಡೋ ಕೆಲಸ ಮಾಡಬೇಕು, ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಸೊ ಆತ್ಮನ್ಯೇ ಆತ್ಮನ ತುಷ್ಟ. ನಾವು ಇಲ್ಲಿ ಬಂದಿದ್ದೀವಿ ಕೃಷ್ಣ ಪ್ರಜ್ಞೆ ಅಥವಾ ಗೀತೆಯನ್ನು ಅಧ್ಯಯನ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ನಮಗೆ 100% ಕನ್ವಿಕ್ಷನ್ ಇರಬೇಕು, ನಾನು ಈ ಸಮಯವನ್ನು ಇದನ್ನೇ ಮಾಡೋಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇದೇ ನನಗೆ ಬೆಸ್ಟು ಅಂತ ನಮಗೆ ಕನ್ವಿಕ್ಷನ್ ಇರಬೇಕು. ಅಂತಹ ಒಂದು ಕನ್ವಿಕ್ಷನ್ ಬಂದರೆ ಆಗ ಮನಸ್ಸು ಕೃಷ್ಣ ಪ್ರಜ್ಞೆಯಲ್ಲಿ ಆನಂದವನ್ನು ಹುಡುಕಕ್ಕೆ ಶುರು ಮಾಡುತ್ತೆ, ಕಡೆಗೆ ಪಡ್ಕೊಳ್ಳುತ್ತೆ. ಯಾವಾಗ ಆತ್ಮದಲ್ಲೇ ತೃಪ್ತಿಯನ್ನು ಕಾಣಕ್ಕೆ ಶುರು ಮಾಡುತ್ತೆ ಆವಾಗ ಸ್ಥಿತಪ್ರಜ್ಞನಾಗ್ತಾನೆ. ಸೊ ಅದು ಒಂದು ದಿನದ ಕೆಲಸ ಅಲ್ಲ, ಕೆಲವರಿಗೆ ಕೆಲವು ವರ್ಷಗಳು, ಕೆಲವರಿಗೆ ಕೆಲವು ಜನ್ಮಗಳು ಬೇಕಾಗತ್ತೆ ಆ ಸ್ಥಿತಪ್ರಜ್ಞಾವಸ್ಥೆಯನ್ನು ಪಡೆಯೋಕ್ಕೆ. ಅದು ನಮ್ಮ ಗುರಿ, ಆದರ್ಶ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಆಸೆಗಳನ್ನು ನಾವು ತೋರಿಕೆಗೆ ಬಿಡೋಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಯಾರಿಗೋ ಇಂಪ್ರೆಸ್ ಮಾಡಬೇಕು, ಭಕ್ತರು ಬಂದು ತುಂಬ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಅವರು ಖುಷಿ ಪಡಿಸೋಣ ಅಂದ್ಬಿಟ್ಟು ನಾನು ಎಲ್ಲ ಬಿಟ್ಬಿಟ್ಟೆ ನಾನು ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇವತ್ತು ತೋರಿಸ್ಕೋತೀಯ, ನಾಳೆ ತೋರಿಸ್ಕೋತೀಯ, ಒಂದು ವರ್ಷ ತೋರಿಸ್ಕೋತೀಯ, ಆಮೇಲೆ ಇವಾಗ ಯಾರೋ ಭಕ್ತರು ಬಂದ್ರಪ್ಪ 16 ಮೇಲೆ ಜಪ ಮಾಡು ಅಂತ ಅವರು ಹೇಳ್ತಾರೆ ಅಂದ್ಕೊಳ್ಳಿ, ನಾನು ಶುರು ಮಾಡಿಬಿಡ್ತೀನಿ 16 ಮೇಲೆ. ಆದರೆ ನನಗೆ ಇನ್ನೂ 16 ಮೇಲೆ ಜಪ ಮಾಡೋ ಸಾಮರ್ಥ್ಯ ಇಲ್ಲ. ಯಾಕಿಲ್ಲ ಸಾಮರ್ಥ್ಯ ಅಂದರೆ ಅದಕ್ಕೂ ಒಂದು ಸಾಧನೆ, ಕೃಷ್ಣ ಭಕ್ತಿ ಅನ್ನೋದು ಒಂದು ಸಾಧನೆ ಮಾಡಿ ಪಡ್ಕೋಬೇಕು, ಸುಮ್ಮನೆ ತೋರಿಕೆಗಲ್ಲ ಅದು. ಅದು ಸಾಧನೆ ಮಾಡಿಕೊಂಡು ರೂಢಿಸ್ಕೋಬೇಕು ಆ ಒಂದು ಸಾಧನೆನ, ಅಲ್ವಾ? ಯಾರಿಗೋ ತೋರಿಸ್ಬೇಕು, ನನ್ನ ಪ್ರಭುಗಳು ಬಂದು ಹೇಳಿದರೆ ಅವ್ರನ್ನ ಖುಷಿಪಡಿಸ್ಬೇಕು ಅಂತ ನಾನು ತೊಗೊಂಡ್ಬಿಡ್ತೀನಪ್ಪ 16 ಮಾಲೆ. ಅರೆ ಜೀವನ ಪೂರ್ತಿ ಮಾಡಬೇಕಲ್ಲ ಅದನ್ನು, ಕಮಿಟ್ಮೆಂಟ್ ಅಲ್ವಾ? ಸೊ ಅದರಿಂದ ನಿಮ್ಮ ಶಕ್ತಿಯಾನುಸಾರ ಇವತ್ತು 4 ಮಾಲೆ ಮಾಡ್ತೀರಾ ಮಾಡಿ. ಯಾವಾಗ ನಿಮಗೆ 4 ಆಯ್ತು, ನಾನು ಇನ್ನು 8ಕ್ಕೆ ಹೋಗ್ಬೋದು ಅಂದಾಗ 8ಕ್ಕೆ ಹೋಗಿ. ಅಂತರಂಗದಿಂದ ನಿಮ್ಗೆ ಅನಿಸ್ಬೇಕು, ಆಯ್ತಪ್ಪ ನಾನು 8ಕ್ಕೆ ಹೋಗ್ತೀನಿ ಅಂತ. ಸುಮ್ಮನೆ ಯಾರಿಗೋ ತೋರಿಸ್ಬೇಕು ಅಂತ ಮಾಡಬೇಡಿ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಯಾರಿಗೋ ತೃಪ್ತಿಪಡಿಸೋಕ್ಕೋಸ್ಕರ ಕೃಷ್ಣ ಪ್ರಜ್ಞೆ ಮಾಡ್ತಾ ಇಲ್ಲ. ನಾವು ಮಾಡ್ತೇವೆ ಕೃಷ್ಣ ಪ್ರಜ್ಞೆ ಯಾವುದಕ್ಕೋಸ್ಕರ? ನಾವು ಉದ್ಧಾರ ಆಗೋಕ್ಕೋಸ್ಕರ ಮಾಡ್ತಾ ಇರೋದು. ಅದು ಇಂಪಾರ್ಟೆಂಟು. ಪ್ರಭುಪಾದರು ಇನ್ನೊಂದು ಮಾತು ಹೇಳ್ತಾರೆ, ಯಾವಾಗ ಗೊತ್ತಾಗತ್ತೆ ನಮಗೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀವಿ ಅನ್ನೋದು? ಪ್ರಭುಪಾದರು ಹೇಳ್ತಾರೆ, ಯಾರೋ ಒಬ್ಬ ಊಟ ಮಾಡ್ತಾ ಇರ್ತಾನಪ್ಪ, ಊಟ ಮಾಡ್ತಾ 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 ಇನ್ನೊಬ್ರನ್ನ ಕೇಳ್ಬಿಟ್ಟು ನಂಗೆ ಸಾಕಾ, ನಾನು ನಿಲ್ಲಿಸಲ್ಲ ಅಂತ ಹೇಳ್ತಾನೆ. ಇಲ್ಲ ಅವನಿಗೆ ಹೊಟ್ಟೆ ಗೊತ್ತಾಗ ಅಪ್ಪ ನಂಗೆ ಸಾಕಿನ್ನು ಬೇಡ ಅಂತ ಹೇಳ್ತಾನೆ, ಅಲ್ವಾ? ಹಾಗೇನೆ ಕೃಷ್ಣ ಪ್ರಜ್ಞೆ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನಗೆ ಕೃಷ್ಣ ಪ್ರಜ್ಞೆ ಬಂದಿಲ್ವ ಅಂತ ಅಂತರಂಗದಲ್ಲೇ ಗೊತ್ತಾಗುತ್ತೆ. ಯಾರೋ ಇನ್ನೊಬ್ರು ಹೇಳಬೇಕಾಗಿಲ್ಲ ನೀನು ಕೃಷ್ಣ ಪ್ರಜ್ಞೆಯಲ್ಲಿ ತುಂಬ ಮುಂದುವರಿತಾ ಇದೆಯಾ ಅಂತ. ನಮಗೆ ಅಂತರಂಗದಲ್ಲಿ ಅದು ಮನವರಿಕೆ ಆಗುತ್ತೆ. ಯಾಕಂದರೆ ನಮಗೆ ತೃಪ್ತಿ ಆಗಕ್ಕೆ ಶುರುವಾಗುತ್ತೆ. ಕೃಷ್ಣನ ಪ್ರಜ್ಞೆಯಲ್ಲಿ ಇರೋ ಆನಂದವನ್ನು ನಾವು ಸವಿಯಕ್ಕೆ ಶುರು ಮಾಡ್ತೀವಿ ಅಂತರಂಗದಿಂದ. ಯಾವಾಗ ಆ ಆನಂದವನ್ನು ಸವಿಯಕ್ಕೆ ಶುರು ಮಾಡ್ತೀವಿ ಆಗ ಯಾರ್ದು ಸ್ಟ್ಯಾಂಪ್ ಬೇಕಾಗಿಲ್ಲ. ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತಾ ಇದ್ದೇನೆ ಇಲ್ಲೋ ಅನ್ನೋ ಸ್ಟ್ಯಾಂಪ್ ಯಾರೂ ಕೊಡಬೇಕಾಗಿಲ್ಲ.
ಯಾಕಂದರೆ ಅಂತರಂಗದಲ್ಲಿ ನನಗೆ ಆ ಕನೆಕ್ಷನ್ ಆಗಲೇ ಆಗಿಬಿಟ್ಟಿದೆ, ಭಗವಂತನ ಜೊತೆ ಕನೆಕ್ಷನ್ ಆಗಿಬಿಟ್ಟಿದೆ. ಇನ್ನೂ ನನಗೆ ಗೊತ್ತು ಭಗವಂತನ ದಯೆಯಿಂದ, ಭಕ್ತರ ದಯೆಯಿಂದ ನಾನು ಉದ್ಧಾರ ಆಗ್ತೀನಿ ಇನ್ನೂ ಅಂತ ಆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಆಚಾರ್ಯರು ಹೇಳ್ತಾರೆ, ದಾಸರು, ವರಗುರು ಉಪದೇಶ ನೆರವಾಯಿ ತೆನಗೀಗ ಇನ್ನೇನು. ಅವರಿಗೆ ರಿಯಲೈಸ್ ಆಯಿತು, ಗುರುಗಳ ಉಪದೇಶ ಆಯಿತು, ಆ ಉಪದೇಶ ನನ್ನ ಮನಸ್ಸಲ್ಲಿ ನಿಲ್ತು, ನನಗಿನ್ನೇನೂ ಬೇಕಾಗಿಲ್ಲ, ಎಲ್ಲ ಸಿಕ್ಬಿಡ್ತು ನನ್ನ ಜೀವನದಲ್ಲಿ ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರೆದರೆ ನಮಗೆ ಮನವರಿಕೆ ಆಗುತ್ತೆ. ಆವಾಗ ನಾವು ಯಾರಿಗೂ ತೋರಿಕೆ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ತಗೊಳ್ತೀನಿ, ಸ್ವಲ್ಪ ಸಮಯ ಇದೆ. ಶ್ರೀಲ ಹರಿದಾಸ್ ಠಾಕೂರ್ ಅವರನ್ನ ನಮಾಚಾರ್ಯ ಅಂತ ನಾವು ಹೇಳ್ತೀವಿ. ನಮ್ಮ ಗೌಡಿಯ ಪರಂಪರೆಯ ಒಬ್ಬ ಆಚಾರ್ಯರವರು. ಶ್ರೀ ಚೈತನ್ಯ ಮಹಾಪ್ರಭುಗಳಿಗಿನ ಸ್ವಲ್ಪ ಮುಂಚೆ ಇದ್ದಂಥವ್ರು, ಅಂದರೆ ಅವ್ರಿಗಿನ ಸ್ವಲ್ಪ ಹಿರಿಯರು, ಅವರ ಕಾಲಘಟ್ಟದವರೇ, ಆದರೆ ಸ್ವಲ್ಪ ಹಿರಿಯರು ವಯಸ್ಸಲ್ಲಿ. ಅವ್ರಿಗಿನ ಚೈತನ್ಯ ಮಹಾಪ್ರಭುಗಳ ವಯಸ್ಸಿನ ಸ್ವಲ್ಪ ಹಿರಿಯರಾದಂತಹ ಅದ್ವೈತಾಚಾರ್ಯರಿದ್ದಾರಲ್ಲ, ಅವರ ಸರಿಸಮಾನ ಅಥವಾ ಅವ್ರಿಗಿನ ಸ್ವಲ್ಪ ಚಿಕ್ಕವರು ನಮಾಚಾರ್ಯ ಹರಿದಾಸ್ ಠಾಕೂರ್. ಅವರು ಹುಟ್ಟಿದ್ದು ಮುಸಲ್ಮಾನ ವಂಶದಲ್ಲಿ, ಮುಸ್ಲಿಮರಾಗಿ ಹುಟ್ಟುತ್ತಾರೆ. ಆದರೆ ಕಾಲಕ್ರಮೇಣ ಅವರಿಗೆ ಕೃಷ್ಣ ಭಕ್ತಿಯಲ್ಲಿ ಮನಸ್ಸಾಗುತ್ತೆ, ಗುರುಗಳ ಉಪದೇಶ ಆಗುತ್ತೆ, ಕೃಷ್ಣ ನಾಮ ಸ್ಮರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾವ ತೀವ್ರತೆಯಲ್ಲಿ ಇವರು ಕೃಷ್ಣನ ನಾಮ ಸ್ಮರಣೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ, ಒಂದು ದಿನದಲ್ಲಿ 3 ಲಕ್ಷ ಬಾರಿ ಕೃಷ್ಣ ನಾಮ ಹೇಳ್ತಾ ಇದ್ದಾರೆ. ಅಂದರೆ ನಾವು ಜಪ ಮಾಡಬೇಕಾದ್ರೆ ಒಂದು ಸರಿ ಜಪ ಮಾಡಿದ್ರೆ ಒಟ್ಟು 16 ಸರಿ ಹರೇ ಕೃಷ್ಣ 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 ಹರೇ ಹರೇ 8 ಸರಿ ಆಯಿತು. ಹರೇ ರಾಮ 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 ಹರೇ ಹರೇ 8 ಸರಿ. ಒಟ್ಟು ಒಂದು ಸರಿ ಜಪ ಮಾಡಿದ್ರೆ ದೇವರ 16 ಹೆಸರುಗಳು, 16 ಹೆಸರುಗಳನ್ನ ತಗೊಂಡ್ವಿ ಒಂದು ಸರಿ ಮಾಡಿದ್ರೆ. ಆ ರೀತಿಯಾಗಿ 3 ಲಕ್ಷ ಅಂತಂದರೆ ಸುಮಾರು 192 ಮಾಲೆ. ನಾವು 16 ಮಾಲೆ ಮಾಡೋರು ಸುಮಾರು 2 ಗಂಟೆ ತಗೋತೀವಿ ಮಾಡೋಕ್ಕೆ ಅಲ್ವಾ. 8 ಮಾಲೆ ಒಂದು 1 ಅವರ್ ಅಂದರೆ 80 ಮಾಲೆ 10 ಅವರು. 160 ಮಾಲೆ ಎಷ್ಟೋ 20 ಗಂಟೆ. ಆಮೇಲೆ ಇನ್ನೊಂದು 32 4 24 ಗಂಟೆ ಜಪ ಮಾಡಬೇಕು. ಆದರೆ ಯಾರು ಸ್ವಲ್ಪ ಚೆನ್ನಾಗಿ ಜಪ ಮಾಡಿ ಅಭ್ಯಾಸ ಆಗುತ್ತೆ, ಸ್ವಲ್ಪ ಫಾಸ್ಟಾಗಿ ಮಾಡ್ತಾರೆ ಅವರು. ಹರಿದಾಸ್ ಠಾಕೂರ್ ಅದೇ ರೀತಿ ಸುಮಾರು 20 ಗಂಟೆ ಜಪ ಮಾಡ್ತಾಯಿದ್ರು. 20 ಗಂಟೆ ಜಪ ಮಾಡ್ತಾಯಿದ್ರು. ಇನ್ನು ಕೆಲವು ಗಂಟೆ ಮಲ್ಕೊಳ್ಳೋದು, ಇನ್ನು 1 ಅವರು ಸ್ವಲ್ಪ ಒಂದು ಸರಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು ಅಷ್ಟೇ. 2 ಗಂಟೆ ಮಲ್ಕೊಳ್ಳೋದು, ಇನ್ನು 1 ಅವರ್ ರೆಡಿ ಆಗೋದು, ಇನ್ನು 1 ಅವರ್ ಆ ಥರ ಅಷ್ಟು ಜಪ ಮಾಡ್ತಾಯಿದ್ರು. ಜಪ ಮಾಡಿ ಅವರು ಅಂತ ಅವರ ಮನಸ್ಸು ಕೃಷ್ಣನಲ್ಲಿ ಎಷ್ಟು ಲೀನ ಆಗಿಬಿಟ್ಟಿರುತ್ತೆ ಅಂದರೆ, ಜನರೆಲ್ಲ ಬಂದು ಅವ್ರಿಗೆ ಅವರ ಆಶೀರ್ವಾದ ತಗೊಳ್ಳೋದೆಲ್ಲ ಮಾಡ್ತಾಯಿರ್ತಾರೆ. ಕೆಲವರು ಅವರನ್ನ ಮೇಲೆ ಒಂದು ರೀತಿಯಲ್ಲಿ ಅಸೂಯೆ, ಅವನನ್ನು ನೋಡ್ಬಿಟ್ಟೆಲ್ಲ ಅವನೊಬ್ಬ ಮುಸಲ್ಮಾನ, ಅವನ ಆಶ್ರಯ ತಗೋತಾ ಇದ್ದಾರೆ, ಅವನಿಗೆ ಕಾಲಿಗೆ ಬೀಳ್ತಾ ಇದ್ದಾರೆ ಅಂದ್ಬಿಟ್ಟು ಕೆಲವ್ರಿಗೆ ಅಸೂಯೆ, ಕೆಲವು ಬ್ರಾಹ್ಮಣರಿಗೆ ಅಸೂಯೆ. ಸೊ ಅವರೇನು ಮಾಡ್ತಾರೆ ಅಂತಂದರೆ, ರಾಮಚಂದ್ರ ಖಾನ್ ಅಂತ ಅವನ ಹೆಸರು. ಇದರಲ್ಲಿ ಬಂಗಾಳಲ್ಲಿ ಹಿಂದೂಗಳಿಗೂ ಸಹಿತ ಖಾನ್ ಅಂತ ಒಂದು ಟೈಟಲ್ ಕೊಡ್ತಾರೆ. ರಾಮಚಂದ್ರ ಖಾನ್ ಹಿಂದೂನೇ ಅವನು. ಸೊ ಅವನು ಜಮೀನ್ದಾರ. ಈ ಹರಿದಾಸ್ ಠಾಕೂರ್ಗೆ ಹೆಂಗಾರ ಮಾಡಿ ಡಿಸ್ಟ್ರಾಕ್ಟ್ ಮಾಡಬೇಕಲ್ಲ, ಅವನಲ್ಲಿ ಆ ಸಬ್ಸ್ಟೆನ್ಸ್ ಇಲ್ಲ ಅಂತ ಜನರಿಗೆಲ್ಲ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ ಅಂತಂದರೆ, ಆಗಿನ ಕಾಲದಲ್ಲಿ ಇದ್ದಂತಹ ವೇಶ್ಯರಲ್ಲಿ ಅತ್ಯಂತ ಸುಂದರವಾದ ವೇಶ್ಯ ಒಬ್ಬಳನ್ನ ಕರೆಸ್ತಾನೆ. ಅವಳು ಪರಮ ಸುಂದರಿ ವೇಶ್ಯ. ಅವಳನ್ನು ಕರೆಸಿ, ನಿನಗೊಂದು ಕೆಲಸ ಕೊಡ್ತೀನಿ, ಮಾಡ್ತೀಯಾ? ಹರಿದಾಸ್ ಠಾಕೂರ್ ಅವ್ರನ್ನ ನೀನು ಹೋಗ್ಬಿಟ್ಟು ಅವರ ಮನಸ್ಸನ್ನು ಕೆಡಿಸ್ಬೇಕು.
ನಿನ್ನ ಕಡೆಯವ್ರನ್ನ ಇದು ಮಾಡ್ಕೋಬೇಕು. ಯಾವಾಗ ಹರಿದಾಸ್ ಠಾಕೂರ್ ಆ ಜಪ ಮಾಡೋದು ಬಿಟ್ಬಿಟ್ಟು ನಿನ್ನ ಹತ್ರ ಬರ್ತಾರೋ ಆಗ ನಾನು ಜನರನ್ನೆಲ್ಲ ಕರ್ಕೊಂಬಂದು ತೋರಿಸ್ತೀನಿ, ನೋಡಿ ಇವರೊಬ್ಬ ಡೋಂಗಿ, ಸುಮ್ಮನೆ ಹೊರನೋಟಕ್ಕೆ ತೋರಿಸ್ತಾರೆ, ಜಪ ಮಾಡ್ತೀನಿ ತೋರಿಸ್ತಾಯಿದ್ರು, ಆದರೆ ಅವರ ಲೆವೆಲ್ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ನಾನು ಆ ಥರ ಮಾಡಬೇಕು, ನೀನು ಮಾಡ್ತೀಯ ಅಂತ ವೇಶ್ಯನ ಕೇಳ್ತಾರೆ. ವೇಶ್ಯೆ ಆಯಿತು, ಆದರೆ ಫಸ್ಟ್ ಡೇನೇ ಆ ಥರ ಮಾಡಬೇಡಿ, ಫಸ್ಟ್ ನಾನು ಸ್ವಲ್ಪ ಅವ್ರ ಜೊತೆ ಎಂಜಾಯ್ ಮಾಡೋಕ್ಕೆ ಬಿಡಿ, ಆಮೇಲೆ ಬೇಕಾದ್ರೆ ಸೆಕೆಂಡ್ ಡೇ ಆ ಥರ ಬಂದಾಗ ನೀವು ಬೇಕಾದ್ರೆ ಹಿಡಿದಿಡಿ. ಎಲ್ಲ ಪ್ಲ್ಯಾನ್ ಮಾಡ್ಕೋತಾರೆ, ಆಯಿತಾ? ಪ್ಲ್ಯಾನ್ ಎಲ್ಲ ನೀಟಾಗಿ ಮಾಡಿಕೊಂಡು ವೇಶ್ಯೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಒಳ್ಳೆ ಹೂ ಮುಡ್ಕೊಂಡು ಕಾಲಿಗೆಲ್ಲ ಗೆಜ್ಜೆ ಹಾಕ್ಕೊಂಡು ಝಲ್ 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 ಅಂತ ಮಧ್ಯರಾತ್ರಿ ಸೌಂಡ್ ಮಾಡ್ಕೊಂಡು ಬರ್ತಾಳೆ. ಮಧ್ಯರಾತ್ರಿ ಯಾರೂ ನೋಡ್ತಾ ಇರಲ್ಲ, ಇವರು ಜಪ ಮಾಡ್ತಾ ಕೂತಿದ್ದಾರೆ ಹರಿದಾಸ್ ಠಾಕೂರ್. ವೇಶ್ಯೆ ಬರ್ತಾರೆ, ಬಂದು ಕೂತ್ಕೋತಾರೆ, ಆಯಿತಾ? ಹರಿದಾಸ್ ಠಾಕೂರ್ ಜಪ ಮಾಡ್ತಾ ಇರ್ತಾರೆ. ಜಪ ಮಾಡಿ ಬೆಳಗ್ಗೆ ಆಗುತ್ತೆ. ಆಗ ನೋಡ್ತಾರೆ, ಓ ನೀನು ಬಂದಿದ್ಯಾ, ನಾನು ಜಪ ಮಾಡ್ತಾಯಿದ್ದೆ, ಸರಿ ಬಿಡಿ ಠಾಕೂರ್ ನಾನು ನಾಳೆ ಬರ್ತೀನಿ ಅಂತ ಹೋಗ್ತಾಳೆ. ಮತ್ತೆ ಮಾರದಿನ ಮಧ್ಯರಾತ್ರಿ ಬರ್ತಾಳೆ, ಫುಲ್ಲು ಅಲಂಕಾರ ಮಾಡಿಕೊಂಡು ಒಳ್ಳೆ ಪರಿಮಳ ಯುಕ್ತ, ಎಂಥ ಬ್ರಹ್ಮಚಾರಿಗೂ ಸಹಿತ ಡಿಸ್ಟ್ರಾಕ್ಟ್ ಆಗಬೇಕು ಆ ರೀತಿ ಮಾಡಿ ಬರ್ತಾಳೆ. ಮತ್ತೆ ರಾತ್ರಿ ಮತ್ತೆ ಹರಿದಾಸ್ ಠಾಕೂರು ಜಪ ಮಾಡ್ತಾ ಕೂತಿರ್ತಾರೆ. ಅವತ್ತು ಕೂತ್ಕೊಂಡು ಇಡೀ ರಾತ್ರಿ ಕಾಯ್ತಾಳೆ, ಇವಾಗ ನನ್ನ ಕಡೆ ನೋಡ್ತಾರೆ, ಅವಾಗ ನನ್ನ ಕಡೆ ನೋಡ್ತಾರೆ ಅಂತ. ಅವ್ರು ಇಡೀ ರಾತ್ರಿ ಜಪ ಆಗುತ್ತೆ ಅವ್ರದ್ದು. ಮತ್ತೆ ಬೆಳಗಾಗುತ್ತೆ, ಮತ್ತೆ ಅವಳು ಹೋಗ್ಬೇಕು ವಾಪಸ್. ಸುಮಾರು ದಿನ ಈ ಥರ ಆಗುತ್ತೆ. ಕಡೆಗೆ ಒಂದು ದಿನ ರಾತ್ರಿ ಬರ್ತಾಳ, ಬಂದು ಕೂತ್ಕೋತಾಳೆ. ಹರಿದಾಸ್ ಠಾಕೂರ್ ಜಪ ಮಾಡ್ತಾ ಇರ್ತಾರ, ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅಂತ ಮಾಡ್ತಾ ಇರ್ತಾರ. ಅದನ್ನು ಕೇಳಿಸ್ಕೊಂಡು ಇವಳು ಜಪ ಮಾಡೋಕ್ಕೆ ಶುರು ಮಾಡ್ತಾಳೆ. ಅವಳು ಹರೇ ಕೃಷ್ಣ 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 ಹರೇ 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 ರಾಮ 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 ಅವಳು ಇಡೀ ರಾತ್ರಿ ಜಪ ಮಾಡ್ತಾಳೆ. ಮಾರನೇ ದಿನ ಬರ್ತಾಳೆ, ಮಾರನೇ ದಿನವೂ ಜಪ ಮಾಡ್ತಾಳೆ. ಕಡೆಗೆ ಅವಳು ಬಂದ್ಬಿಟ್ಟು ಅವ್ರ ಕಾಲಿಗೆ ಬಿದ್ದುಬಿಡ್ತಾಳೆ. ನಿಮ್ಮ ದಾರಿ ತಪ್ಪಿಸ್ಬೇಕು ಅಂತ ನಾನು ಬಂದೆ, ನನ್ನ ದಾರಿಯಿಂದ ತಪ್ಪಿಸ್ಬಿಟ್ರಿ ನೀವು, ಇವಾಗ ನಾನು ನಿಮ್ಮ ದಾರಿಗೆ ಬಂದುಬಿಟ್ಟೆ, ನೀವೇ ನನ್ನ ಗುರು ಆಗಿದ್ದೀರಾ ನಂಗೆ, ಇವಾಗ ನೀವು ನಂಗೆ ಉಪದೇಶ ಮಾಡಿ. ಹರಿದಾಸ್ ಠಾಕೂರ್ ಆಯಿತು, ಏನು ಹಲ್ಕ ಕೆಲಸ ಮಾಡಿ ಎಲ್ಲ ಬಿಟ್ಬಿಟ್ಟು ನಂತರ ಇನ್ನು ನಿನ್ನ ಶೇವಿಂಗ್ ಮಾಡ್ಕೊಂಬಿಡ್ಬೇಕು ನೀನು. ನಾನಿವಾಗ ಫುಲ್ಲು ಶೇವಿಂಗ್ ಅಲ್ವಾ, ನಾನು ಇವಾಗ ಸಾಧು ಸಂತ ಎಲ್ಲ ಬಿಟ್ಟಿದ್ದೀನಿ. ಸಾಮಾನ್ಯ ಕೂದಲು ಅನ್ನೋದು ಒಂದು ಹೆಣ್ಣಿಗೆ ತುಂಬ ಆಕರ್ಷಣೆಗೆ ಸೆಂಟರ್. ಅದನ್ನೆಲ್ಲ ಬಿಟ್ಟು ನೀನು ಒಂದು ಬಿಳಿ ಬಟ್ಟೆ ಮಾತ್ರ ಹಾಕ್ಕೊಂಡು ಒಂದು ತುಳಸಿಯ ವೃಂದಾವನ ಕಟ್ಟೆಯನ್ನು ಮಾಡಿಕೊಂಡು ನಂತರ ನೀನು ಒಂದು ಅದು ಕೂತ್ಕೊಂಡು ಜಪ ಮಾಡು. ಅವಾಗ ನೋಡಿ ಆ ರಾಮಚಂದ್ರ ಖಾನ್ಗೆ ಅಯ್ಯೋ ಏನೋ ಮಾಡ್ಕೋಗೇನೋ ಆಯ್ತಲ್ಲ ಅಂತ. ನಮಗೇನು ಕತೆ ಇದರಲ್ಲಿ ಕಲಿಯೋ ಪಾಠ ಏನು ಅಂತಂದರೆ, ನೋಡಿ ಹರಿದಾಸ್ ಠಾಕೂರು ಏನಾದರೂ ಸ್ವಲ್ಪ ಅವರ ಮನಸ್ಸಲ್ಲಿ 90% ಕೃಷ್ಣನ ಮೇಲಿದ್ದು 10% ಏನಾದರೂ ಈ ಕಡೆ ಇದ್ದಿದ್ದರೆ ಅವ್ರ ಕತೆ ಏನಾಗ್ತಾಯಿತ್ತು. ಅವರು ಆತ್ಮನ್ಯೇವ ಆತ್ಮನಾ ತುಷ್ಟ. ಕೃಷ್ಣ ಭಕ್ತಿಯಲ್ಲಿ ಎಷ್ಟು ಆನಂದವನ್ನು ಕಾಣ್ತಾ ಇದ್ರು ಅಂದರೆ ಇವ್ರಿಗೆ ಹೊರಗಡೆ ಅವ್ರ ಕಣ್ಣು ಆ ಕಡೆ ಹಾಕಲಿಲ್ಲ. ಅವರು ಆತ್ಮನ್ಯೇವ ಆತ್ಮನಾ ತುಷ್ಟ, ಅದಕ್ಕೋಸ್ಕರ ಅವರು ಅದನ್ನು ಗೆಲ್ಲಕ್ಕಾಯ್ತು ಆ ಒಂದು ಪರೀಕ್ಷೆ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಯಾವ ಥರ ಆಗುತ್ತೆ ಅಂದರೆ, ಇವತ್ತು ನಾನು ಕೃಷ್ಣ ಭಕ್ತಿಯಲ್ಲಿ ಫುಲ್ ಸೀರಿಯಸ್ ಆಗಬೇಕು ಅಂತ ನಾವು ಬರ್ತೀವಿ. ಬಂದಾಗ ಮಾಯೆ ಬಂದ್ಬಿಟ್ಟು ಒಂದು ಮಾತು ಹೇಳುತ್ತೆ ನಮ್ಮ ಕಿವಿ ಹತ್ರ ಬಂದು, ನೋಡಪ್ಪ ನೀನು ಕೃಷ್ಣ ಭಕ್ತಿನೇ ಮಾಡು, ನನಗೇನಿಲ್ಲ, ಇವತ್ತು ಒಂದು ದಿನ ನನಗೋಸ್ಕರ ಮಾಡು, ನಾಳೆಯಿಂದ ಇಡೀ ಜೀವನ ಕೃಷ್ಣ ಭಕ್ತಿ ಮಾಡು. ಮಾಯೆ ಹೇಳೋದು. ಅವಾಗ ನಾವೇನು ಮಾಡ್ತೀವಿ, ಹೌದಲ್ವಾ ಅದು ಆ್ಯಕ್ಚುಲಿ ಕರೆಕ್ಟು, ನನಗೆ ಸುಮಾರು 80 ವರ್ಷ ಆಯಸ್ಸು, ಒಂದು ದಿನ ಮಾಯೆ ಕೊಟ್ಟು ಇಡೀ ಜೀವನ ಕೃಷ್ಣಂಗೆ ಕೊಟ್ಟರೆ ಏನಪ್ಪ ತಪ್ಪು ಅಲ್ವಾ? ನಾವು ಅದಕ್ಕೆ ಕನ್ವಿನ್ಸ್ ಆಗಿಬಿಡ್ತೀವಿ. ಹರಿದಾಸ್ ಠಾಕೂರ್ ಏನು ಮಾಡಿದ್ರು, ಇವತ್ತು ನಾನು ಕೃಷ್ಣಂಗೆ ಕೊಡ್ತೀನಿ, ನೀನು ನಾಳೆ ಬಾ. ಅವಳು ಮಾಯೆ ಸಂಕೇತ, ನೀನು ನಾಳೆ ಬಾ. ಇವತ್ತು ನಾನು ಕೃಷ್ಣಂಗೆ ಕೊಟ್ಬಿಟ್ಟೆ, ನನ್ನ ಮನಸ್ಸು ಇಲ್ಲಿತ್ತು, ನೀನು ನಾಳೆ ಬಾ ಅಂತ ಒಂದು ಕಡೆಗೇನಾಯಿತು, ಮಾಯೆ ದೂರ ಹೊಟ್ಟೋಯ್ತು. ನಾವೇನು ಮಾಡ್ತೀವಿ, ಮಾಯೆ ಇವತ್ತು ಬಾ, ಕೃಷ್ಣ ನೀನು ನಾಳೆ ಬಾ ಅಂದ್ಬಿಡ್ತೀವಿ. ಹಂಗೆ ಮಾಡಿ ಕೃಷ್ಣ ಕಡೆಗೆ ಆ ನಾಳೆ ಅನ್ನೋದು ಬರೋದೇ ಇಲ್ಲ. ಸೊ ಅದನ್ನು ನಮ್ಮ ಏನು ಇದೇ ಥರ ನಾವು ಚೇಂಜ್ ಮಾಡ್ಕೋಬೇಕು. ಹರಿದಾಸ್ ಠಾಕೂರ್ ಯಾವ ರೀತಿ ಮಾಡಿದ್ರು ಅದು ಉದಾಹರಣೆ ತಗೊಂಡು ನಾವು ಬದಲಾಗಬೇಕು. ಇವಾಗ ಸಮಯಾವಕಾಶ ಮುಗಿದಿದೆ. ಇನ್ನೊಂದು ಶ್ಲೋಕ ಆಮೇಲೆ ನೆಕ್ಸ್ಟ್ ಮಾಡೋದಾಯ್ತಲ್ವ.
ಸೊ ಅದರಿಂದ ಹರಿದಾಸ್ ಠಾಕೂರ್ ಅವರು ಏನು ನಮಗೆ ಪಾಠವನ್ನು ಕಲಿಸಿದ್ದಾರೆ, ಆತ್ಮನ್ಯೇವ ಆತ್ಮನ ತುಷ್ಟಃ. ಯಾವಾಗ ನಮ್ಮ ಆತ್ಮದಲ್ಲಿ ಆನಂದವನ್ನು ಕಾಣಕ್ಕೆ ಶುರು ಮಾಡ್ತೀವಿ ಆವಾಗ ಪ್ರಜಹಾತಿ ಯದಾ ಕಾಮನ್ ಬಹಳ ಸುಲಭ. ಆವಾಗ ಬಾಹ್ಯ ಕಾಮನೆಗಳನ್ನು ಬಿಡೋದು ಬಹಳ ಸುಲಭ. ಆತ್ಮದಲ್ಲಿ ಆನಂದವನ್ನು ಕಾಣದೇ ಇದ್ದಾಗ ಈ ಕಡೆ ಕೃಷ್ಣನೂ ಇಲ್ಲ, ಆ ಕಡೆ ಮಾಯನೂ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಜೀವನ ಅಲ್ವಾ. ಅದಕ್ಕೆ ಸದ್ಯಕ್ಕೆ ಮಾಯೆಯಲ್ಲಿದ್ದೀವಿ, ಕಡೆ ಕೃಷ್ಣನ ಹತ್ರ ಬರಬೇಕು. ಫಸ್ಟು ಕೃಷ್ಣನ ಪಡ್ಕೊಳ್ಳೋಣ, ಮಾಯನ ಬಿಡೋದು ಸುಲಭ ಆಗುತ್ತೆ. ಕೃಷ್ಣನ ಪಡ್ಕೊಳ್ಳದೆ ಮಾಯನೂ ಬಿಡೋಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಕೆಲಸ ಅನಿಸುತ್ತೆ, ಇಷ್ಟೆಲ್ಲ ಕೃಷ್ಣ ಭಕ್ತಿ ಮಾಡ್ತಾ ಇದ್ದೀವಲ್ಲಪ್ಪ, ಇನ್ನೂ ಕೃಷ್ಣನ ಹತ್ರ ಬರ್ತಾ ಇಲ್ವಲ್ಲ ಅಂದರೆ ನಾವು ಕೃಷ್ಣನ ಹತ್ರ ಹೋಗ್ತಾ ಇಲ್ಲ. ಕೃಷ್ಣ ಬರೋಕ್ಕೆ ರೆಡಿ ಇದ್ದಾನೆ. ಸ್ವಲ್ಪ ನಾವು ಮನಸ್ಸು ಮಾಡಿ ಕೃಷ್ಣನ ಹತ್ರ ಹೋದರೆ ಕಡೆಗೆ ಕೃಷ್ಣ ಹತ್ರ ಆಗ್ತಾನೆ, ಮಾಯೆ ದೂರ ಆಗುತ್ತೆ. ಆ ಥರ ಮಾಡೋಕ್ಕೆ ಕೃಷ್ಣ ಈಗ ನಮಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾನೆ, ಸ್ಥಿತಪ್ರಜ್ಞನಾಗು ಅಂತ. ಇಷ್ಟು ಹೇಳ್ತಾ ಇವತ್ತಿನ ಚರ್ಚೆಗೆ ನನ್ನ ಕಡೆಯಿಂದ ವಿರಾಮ. ಸಮಯಾವಕಾಶ ಮುಗಿದಿದೆ. ಏನಾದರೂ ಅನಿಸಿಕೆ ಪ್ರಶ್ನೆ ಇದ್ದರೆ ನಾವು ಚರ್ಚೆ ಮಾಡೋಣ. ನಾಮ ಸಂಕೀರ್ತನ ಹೇಳಿದ್ದಾರೆ. ಅದೇ ಥರ ಈ ಹೇಳು ಒಂದು ಶ್ಲೋಕಕ್ಕೆ ಸಿಂಪಲ್ ಒಂದು ಶ್ಲೋಕ ಹೇಳಿದಾಗ ಇನ್ಸ್ಟೆಡ್ ಆಫ್ ರೀಡಿಂಗ್ 700 ಭಗವದ್ಗೀತಾ ಶ್ಲೋಕ, ಹಾಂ 18 ಚಾಪ್ಟರ್ಸ್. ಹಾಂ, ಅದರಲ್ಲಿ ಈಗ ಕಲಿಯುಗದಲ್ಲಿ ಟೈಮ್ ಇರಲ್ಲ ಅಂದರೆ ಟೈಮ್ ಇರುತ್ತೆ, ಬರ್ದು ಲೇಟ್ ಆಗ್ತೀವಿ, ಬರ್ತೀವಿ, ಸುಸ್ತಾಗ್ತೀವಿ. ಅದಕ್ಕೆ ಈಗ ಹರೇ ಕೃಷ್ಣಗೆ ಮಂತ್ರ ಕೊಟ್ಟಿದ್ದಾರೆ, ಮಹಾಮಂತ್ರ. ಅದೇ ಥರ ಏಕಶ್ಲೋಕೆ ಭಗವದ್ಗೀತಾ ಅಂತೆಲ್ಲ ವಿದ್ಯಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನಾಗುತ್ತೆ ಗೊತ್ತಾ, ನಮಗೆ ಆ ಶ್ಲೋಕದ ಸಾರ ಅರ್ಥ ಆಗಬೇಕು ಅಂದರೆ ಸಮಯ ಬೇಕು. ಆ ಶ್ಲೋಕದ ಒಂದು ಉದಾಹರಣೆಗೆ 18ನೇ ಅಧ್ಯಾಯದ 66ನೇ ಶ್ಲೋಕ ಅಂತ ಹೇಳ್ತೀವಿ. ಯಾವುದು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಒಂದು ಶ್ಲೋಕ ಇದೆ. ಅದು ಗೀತೆಯ ಚರಮ ಶ್ಲೋಕ, ಅಂದರೆ ಅದರ ಎಸೆನ್ಸ್, ಗೀತಾ ಸಾರ. ಮತ್ತು ತ್ರಿಶ್ಲೋಕಿ ಅಂತಲೂ ಇದೆ, 3 ಶ್ಲೋಕದಲ್ಲಿ ಗೀತೆಯ ಸಾರವನ್ನು ಹೇಳ್ತಾರೆ 15ನೇ ಅಧ್ಯಾಯದಲ್ಲಿ. ಅದು ತ್ರಿಶ್ಲೋಕಿ ಗೀತೆ ಅಂತ ಹೇಳ್ತಾರೆ. ಸೊ ರೀತಿಯಾಗಿ ಗೀತೆಯ ಸಾರವನ್ನು ಹೇಳುವಂತಹ ಆಯ್ದ ಶ್ಲೋಕಗಳು ಇದೆ, ನಮ್ಮ ಆಚಾರ್ಯರೇ ಹೇಳ್ತಾರೆ ಅದನ್ನು. ಆದರೆ ಆ ಶ್ಲೋಕಗಳು ನಮಗೆ ಅರ್ಥ ಆಗಬೇಕು ಅಂದರೆ ಸಮಯಾವಕಾಶ ಬೇಕು. ಆಯಿತಾ? ಮನಸ್ಸನ್ನು ನಾವು ಆ ಕಡೆ ತೊಡಗಿಸ್ಕೊಂಡಾಗ ಕ್ರಮೇಣವಾಗಿ ನಮ್ಗೆ ಆ ಶ್ಲೋಕ ಅರ್ಥ ಆಗಲಿ ಶುರುವಾಗುತ್ತೆ. ನಾವು ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋ ಪದಕ್ಕೆ ಸರಳ ಅರ್ಥ ಕೊಟ್ಟರೆ ಎಲ್ಲವನ್ನು ಬಿಟ್ಟು ಕೃಷ್ಣನ ಹತ್ರ ಬಾ ಅಂತ ಆಗುತ್ತೆ. ಆದರೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ಎಲ್ಲ ಬಿಡೋದು ಹೇಗೆ? ನಾನು ಎಲ್ಲ ಬಿಡೋದು ಅಂದರೆ ನಾನು ಮನೆ ಮಠ ಬಿಟ್ಟು ಬರಬೇಕಾ? ಏನದರ ಅರ್ಥ ಅನ್ನೋದು, ಅದನ್ನು ಅಳವಡಿಸ್ಕೋಬೇಕು ಅಂದರೆ ಅದು ಸಮಯಾವಕಾಶ ಬೇಕು. ಅರ್ಥ ಮಾಡ್ಕೊಳ್ಳೋಕ್ಕೂ ಸಮಯಾವಕಾಶ ಬೇಕು, ಅಳವಡಿಸ್ಕೊಳ್ಳೋಕ್ಕೂ ಸಮಯಾವಕಾಶ ಬೇಕು. ಸಂಜಯ ವಚ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥವ ಧನತ್ತರ ತತ್ತಸಿ ವಿದ್ಯೆ ಭಗವಾನ್ಯತೆ ನಿತ್ಯತ್ವ. ಹೇಳಿ ಗೀತೆಯ ಈ ಶ್ಲೋಕಗಳಲ್ಲಿ ಬಹಳ ಶಕ್ತಿ ಇದೆ. ಅದನ್ನು ಪುನರುಚ್ಚಾರಣೆ ಮಾಡ್ತಾ ಮಾಡ್ತಾ ಅದರಿಂದ ನಮಗೆ ಲಾಭ ಖಂಡಿತವಾಗ್ಲೂ ಆಗುತ್ತೆ, ಹೇಳ್ಬೋದು. ಇನ್ಯಾದರೂ ಪ್ರಶ್ನೆ ಅನಿಸಿಕೆ ಇದ್ದರೆ ತಗೊಳ್ಳೋಣ, ಇಲ್ಲಾಂದರೆ ಇಲ್ಲಿಗೆ ಕಕ್ಷೆಗೆ ವಿರಾಮ. कृतराज श्रीमद् भगवद्गीता की जय, श्रील प्रभुपाद की जय.